ಗಂಗೆನೇ ಕೇಳಿದಂತೆ 8 ಮಕ್ಕಳನ್ನ ನಾನು ಹಡೆದಾಗ ನಿಮ್ಮನ್ನ 7 ಜನರನ್ನ ಕೊಲ್ತೇನೆ, ಒಬ್ಬನು ಮಾತ್ರ ದೀರ್ಘಾಯುಷಿಯಾಗಿರ್ಬೇಕು ಅಂತ ಬ್ರಹ್ಮದೇವರೇ ಹೇಳಿಬಿಟ್ಟಿದ್ರು. ಆದ್ರಿಂದ ಯೋಚನೆ ಇಲ್ಲ ಅಂತ ವರ ಕೊಟ್ರು. ಗಂಗಾದೇವಿ ಕಳಿಸಿಬಿಟ್ಲು ವಸುಗಳನ್ನು. ಇಷ್ಟು ವರ ಪಡೆದು ಅವರನ್ನು ಕಳಿಸಿದ್ಲು. ಆಮೇಲೆ ವಿಚಾರ ಆಯ್ತು ಗಂಗಾದೇವಿ, ಎಂಥ ಕೆಲಸ, ನಾನಂತೂ ವರ ಕೊಟ್ಬಿಟ್ಟೆ, 8 ಮಂದಿ ಮಕ್ಕಳನ್ನು ಹುಟ್ಟಿಸ್ಬೇಕು, ಹುಟ್ಟಿದ ಕೂಡಲೇ ಅವರನ್ನು ಕೊಲ್ಲಬೇಕು. ಗಂಡ ಸುಮ್ಮನಿರ್ತಾನೆ? ಹುಟ್ಟಿದ ಮಕ್ಕಳನ್ನ ಆಗಿಂದಾಗೆ 7 ಜನರನ್ನ ಕೊಲ್ತೀನಿ ಅಂದ್ರೆ ಸುಮ್ಮನಿರ್ಬೇಕಲ್ಲ ಗಂಡ. ಅಂಥ ಗಂಡ ನಾನು ಪಡಿಬೇಕು ಅಂತ ಯೋಚನೆ ಮಾಡಿ, ನಾನು ಹೇಳ್ದಂಗೆ ಕೇಳಿರ್ಬೇಕು, ಅಂಥ ಗಂಡ ಆಗ್ಬೇಕು. ಹೇಳ್ದಂಗೆ ಕೇಳೋದು ಅಂದ್ರೆ ಏನರ್ಥ? ಮಕ್ಕಳನ್ನ ಹುಟ್ಟಿಸಿ ಕೊಂದರೂ ಸುಮ್ಮನಿರ್ಬೇಕು, ಅಂಥ ಗಂಡ ಆಗ್ಬೇಕು. ಆ ರೀತಿ ವಿಚಾರ ಮಾಡಬೇಕು, ಅಂಥ ಗಂಡನನ್ನ ಪಡಿಬೇಕು ಅಂತ ಗಂಗಾದೇವಿ ವಿಚಾರ ಮಾಡಿದ್ಲು. ಯಾರು ಸಿಗ್ತಾರ? ಹೇಳ್ದಂಗೆ ಕೇಳೋರು ಬೇಕಾದಷ್ಟು ಜನ ಇರ್ತಾರೆ, ಎಲ್ಲರೂ ಹೇಳ್ದಂಗೆ ಕೇಳೋರೆ. ಆದ್ರೆ ಮಕ್ಕಳನ್ನು ಕೊಲ್ತೀನಿ ಅಂತಂದಾಗ ಯಾರೂ ಕೇಳೋದಲ್ಲ. ಹುಟ್ಟಿದ ಮಕ್ಕಳನ್ನೇ ಕೊಲ್ತೇನೆ ಅಂದ್ರೆ ಯಾರು ಕೇಳ್ತಾರೆ? ಅದಕ್ಕೆ ಗಂಗೆ ಮಾಡಿದ ಉಪಾಯ ಏನು ಅಂತಂದ್ರೆ, ಆಗ ನೋಡಿದ್ಲು ಭೂಲೋಕದಲ್ಲಿ ಪ್ರತೀಪ ರಾಜ ಇದ್ದ. ಪ್ರತೀಪ ರಾಜ ಕುರುವಂಶದಲ್ಲಿ ಬಂದಂತಹ ಪ್ರತೀಪ ರಾಜ ಇದ್ದ. ಪ್ರತೀಪನಿಗೆ 3 ಮಕ್ಕಳು, ದೇವಾಪಿ, ಬಾಲ್ಯೇಕ, ಶಂತನು. ಆ 3ನೇ ಶಂತನು ಯಾರು ಅಂದ್ರೆ ವರುಣದೇವರೇ ಶಂತನುವಾಗಿ ಹುಟ್ಟಿದ. ನಾನು ಇದೇ ದೇವತಾ ರೂಪದಿಂದ ಆ ಶಂತನುವನ್ನ ಮದುವೆ ಮಾಡಿಕೊಳ್ಬೇಕು. ಯಾಕೆಂದ್ರೆ ನನ್ನ ಗಂಡನೇ ವರುಣನೇ ಆಗಿದ್ದಾನೆ. ಆದ್ದರಿಂದ ಶಂತನುವನ್ನ ಮದುವೆ ಮಾಡಿಕೊಳ್ಬೇಕು. 8 ಜನ ಮಕ್ಕಳನ್ನು ಹಡೆದು 7 ಮಕ್ಕಳನ್ನ ನಾನೇ ಕೊಲ್ಲಬೇಕು. ಒಂದಾಗ್ಲೂ ಶಂತನು ಸುಮ್ಮನಿರ್ಬೇಕು. ಸುಮ್ಮನಿರ್ಬೇಕಾದ್ರೆ ಏನ್ ಮಾಡ್ಬೇಕು? ನೇರ ಹೋಗಿ ಅವನ ಹತ್ರ, ನಾನು ಮೂಲ ರೂಪದಲ್ಲಿ ನಿನ್ನ ಹೆಂಡತಿ, ಈಗಲೂ ಮದುವೆ ಮಾಡ್ಕೊಳ್ತೀನಿ, ಮಕ್ಕಳನ್ನೆಲ್ಲ ಹಡೆದು ಕೊಲ್ತೀನಿ, ಸುಮ್ಮನಿರು ಅಂತಂದ್ರೆ ಹೋಗಾಕೆ ಅಂತ. ಅದಕ್ಕೇನ್ ಮಾಡಿದ್ಲು ಅವಳು? ಪ್ರತೀಪರಾಜನ ಹತ್ರ ಬಂದು ಪ್ರತೀಪನ ಕೈಲಿ ಹೇಳಿಸ್ಬೇಕು, ನಿನ್ನ ಮಗನನ್ನ ನಾನು ಮದುವೆ ಮಾಡ್ಕೊಳ್ತೇನೆ, ಮಾಡ್ಕೊಳ್ಳಿಕ್ಕೆ ಹೇಳು. ಮಾಡ್ಕೊಳ್ಳೋದಷ್ಟೇ ಇಲ್ಲ, ನನ್ನ ತಂಟೆಗೆ ಬರಬಾರ್ದು, ನಾ ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು, ನಾನು ಏನ್ ಮಾಡಿದ್ರು ಅದನ್ನ ತಡಿಬಾರ್ದು, ಆ ರೀತಿ ಹೇಳು, ಆವಾಗ ಮದುವೆ ಮಾಡ್ಕೊಳ್ತೀನಿ ಅಂತ ಇಷ್ಟು ಹೇಳಿಸ್ಬೇಕು. ಅದಕ್ಕೆ ಗಂಗಾದೇವಿ ಮಾಡಿದ ಉಪಾಯ, ದೇವತಾ ಶರೀರದಿಂದಲೇನೆ, ದೇವತಾ ಸ್ವರೂಪದಿಂದಲೇನೆ ಭೂಮಿಗೆ ಇಳಿದು ಬಂದಂತೆ. ಪ್ರತೀಪರಾಜು ಕೂತಿದ್ದ, ಸೀದಾ ಕಾಮುಕಿಯಂತೆ ಬಂದಂತೆ ಗಂಗಾದೇವಿ. ಪ್ರತೀಪರಾಜನನ್ನೇ ಕಾಮಿಸುವಂತೆ ನಟನೆ ಮಾಡಿಕೊಂಡು ಬಂದ್ಲು ಸೀದಾ ಬಂದವಳೆ ಕೂತ್ಬಿಟ್ಲು. ಎಲ್ಲಿ ಕೂತ್ಲು? ಗಂಗಾದೇವಿ ದೇವತಾ ಶರೀರದಿಂದ ಆ ಪ್ರತೀಪರಾಜನ ನೋಡಿ ತನಗೆ ಅವನ ಮೇಲೆ ಪ್ರೀತಿ ಇದೆಯೋ ಏನೋ ಅನ್ನುವಂತೆ ನಟಿಸ್ತಾ, ಆ ರೀತಿ ವಿಡಂಬನೆ ಮಾಡ್ತಾ ಕಾಮುಕಿಯಂತೆ ನಟನೆ ಮಾಡಿಕೊಂಡು ನಗುತ್ತಾ ಬಂದು ಪ್ರತೀಪರಾಜನ ಬಲ ತೊಡೆ ಮೇಲೆ ಕೂತ್ಬಿಟ್ಲಂತ. ದೇವತಾ ಸ್ತ್ರೀ, ಎಂಥ ಸುಂದರಿ, ಇವನು ಒಳ್ಳೆ ತರುಣ, ಪ್ರತೀಪರಾಜ ಇನ್ನೂ ತಾರುಣ್ಯದಲ್ಲಿದ್ದ. ಅಂಥ ದೇವತಾ ಸ್ತ್ರೀ ಕಾಮುಕಿಯಂತೆ ಬಂದು ತನ್ನ ಬಲ ತೊಡೆ ಮೇಲೆ ಕೂತ್ಬಿಟ್ಟ. ಪ್ರತೀಪರಾಜ ಸ್ವಲ್ಪ ಪೆಚ್ಚಾದನಂತ. ಆದ್ರೂ ಧರ್ಮಿಷ್ಠ ಹೇಳ್ತಾನೆ, ನೀನೇನೋ ನನ್ನನ್ನು ಮದುವೆ ಮಾಡ್ಕೊಳ್ಬೇಕು ಅಂತ ಕಾಮುಕಿಯಂತೆ ಬಂದಿದ್ದಿ, ಕಾಮುಕಿಯಾಗಿ ಬಂದಿದ್ದಿ, ನಾನೂ ಮಾಡ್ಕೊಳ್ಬಹುದಿತ್ತು, ಆದ್ರೂ ಬರೋದು ಬಂದು ಬಲಗಡೆ ತೊಡೆ ಮೇಲೆ ಕೂತ್ಬಿಟ್ಟಿಯಲ್ಲ ಅಂತ. ಯಾಕೆ ಅಂತಂದ್ರೆ ಬಲಗಡೆ ತೊಡೆ ಅಂತ ಅನ್ನೋದು ಮಗಳು ಕೂಡ್ತಕ್ಕಂಥ ತೊಡೆ. ಮಗಳನ್ನ ಬಲಗಡೆ ತೊಡೆ ಮೇಲೆ ಕೂಡಿಸ್ಕೋಬಹುದು, ಅಥವಾ ಸೊಸೆಯನ್ನ ಬಲಗಡೆ ತೊಡೆ ಮೇಲೆ ಕೂಡಿಸ್ಕೋಬಹುದು. ಮಗಳು ಮತ್ತು ಸೊಸೆಗೆ ಜಾಗ ಬಲಗಡೆ ತೊಡೆ, ಹೆಂಡತಿ ಆಗಬೇಕಾದವಳು ಎಡಗಡೆ ತೊಡೆ ಮೇಲೆ ಕೂಡ್ಬೇಕು. ಭಾರ್ಯಾಭಾಗೋ ವಾಮ ಇತಿ ಪ್ರಸಿದ್ಧ. ಸ್ನುಷಾ ಮತ್ತು ಪುತ್ರಿಗಿರ್ತಕ್ಕಂಥದ್ದು ಬಲಗಡೆ ತೊಡೆ, ಭಾರ್ಯಾಭಾಗೋ ವಾಮ ಇತಿ ಪ್ರಸಿದ್ಧ. ನೀನೇನೋ ನನ್ನ ಭಾರ್ಯೆ ಆಗಬೇಕು ಅಂತ ಬಂದಿ, ಆದ್ರೆ ಬಲಗಡೆ ತೊಡೆ ಮೇಲೆ ಕೂತು ಬಿಟ್ಟಿದೆಯಲ್ಲ, ನನ್ನ ಭಾರ್ಯೆ ಆಗೋ ಹಾಗಿಲ್ಲ, ಸೊಸೆ ಆಗಬೇಕು. ಮಗಳಂತೂ ಅಲ್ಲ, ಬಲಗಡೆ ತೊಡೆ ಮೇಲೆ ಕೂತದ್ರಿಂದ ಹೆಂಡತಿ ಆಗ್ಲಿಕ್ಕಿಲ್ಲ, ಸೊಸೆ ಆಗ್ಬೇಕು. ಮಗಳಲ್ಲಾದ್ರಿಂದ ಸೊಸೆ ಆಗ್ಬೇಕು. ಅಯ್ಯೋ ಹಿಂಗಾಯ್ತು ಅಂತ ಇವನ್ ಪೇಚಾಡ್ಕೊಂಡು ಹಾಗೆ ಮಾಡಿದ. ಆದ್ರೆ ಅವಳು ಅಂತ ನಾನು ಸೊಸೆ ಆಗ್ಲಿಕ್ಕೆ ಬಂದದ್ದು ಅಂತ ಅವಳು. ನಿನ್ನ ಹೆಂಡತಿ ಆಗ್ಬೇಕು ಅಂತ ಬಂದ್ರೆ ನನಗೆ ಅಷ್ಟು ಗೊತ್ತಿದ್ದಿಲ್ಲ, ಏನು ಎಡಗಡೆ ತೊಡೆ ಮೇಲೆ ಕೂಡ್ತಿದ್ದೆ. ನಿನ್ನ ಹೆಂಡತಿ ಆಗೋ ಉದ್ದೇಶ ಇಲ್ಲ, ನಿನ್ನ ಸೊಸೆ ಆಗ್ಬೇಕು. ಅದಕ್ಕೆ ಬಲಗಡೆ ತೊಡೆ ಮೇಲೆ ಕೂತು ಬಿಟ್ಟು ಸೊಸೆ ಅಂತ ಅನಿಸ್ಕೊಂಡ್ಬಿಟ್ಲು. ಆಗವನಂತಾನೆ, ನೀನು ಬಲಗಡೆ ತೊಡೆ ಮೇಲೆ ಕೂತದ್ರಿಂದ ಸೊಸೆ ಆಗ್ಲೇಬೇಕು, ಆದ್ರಿಂದ ನನ್ನ ಮಕ್ಕಳಲ್ಲಿ ಯಾರನ್ನಾದರೂ ಒಬ್ಬರನ್ನ ಮದುವೆ ಮಾಡ್ಕೊಳ್ಬೇಕು. ಅವಳು ಹೇಳಿದ್ಲು, ಬೇರೆ ಯಾರ್ಯಾರನ್ನೂ ಮಾಡ್ಕೊಳ್ಳೋದಿಲ್ಲ, ದೇವಾಪಿ ಬೇಡ, ಬಾಲ್ಯಕ್ಕೆ ಬೇಡ, ಶಂತನುವನ್ನೇ ಮದುವೆ ಆಗೋದು. ಸೊಸೆ ಆಗ್ಲೇಬೇಕು ಅಂದ್ಮೇಲೆ ಇವಳಿಗೆ ಧೈರ್ಯ ಬಂತು. ಇವಳು ಹಾಕಿದ ಕಂಡೀಷನ್ಗೆಲ್ಲ ಒಪ್ಪಬೇಕು ಪ್ರತೀಪರಾಜ. ಅದಕ್ಕೋಸ್ಕರ ಬೇಕು ಅಂತ ಬಲಗಡೆ ತೊಡೆ ಮೇಲೆ ಕೂತು ಸೊಸೆ ಅಂತ ಅನಿಸ್ಕೊಂಡು ಆಮೇಲೆ ಕರಾರ ಹಾಕ್ತಾ ಇದ್ದಾಳೆ. ನಾನು ನಿನ್ನ ಮಕ್ಕಳನ್ನ ಮದುವೆ ಆಗ್ತೇನೆ, ಮಗನನ್ನ, ಶಂತನುವನ್ನೇ ಆಗೋದು ಆಗ್ಲಿ ಅಂತ ಒಪ್ಪಿಬಿಟ್ಟ. ಯಾಕೆಂದ್ರೆ ಬಲಗಡೆ ತೊಡೆ ಮೇಲೆ ಕೂತಾಗಿತ್ತು, ಸೊಸೆ ಅಂತ ಒಪ್ಕೊಂಡಾಗಿದ್ದು, ಇನ್ನೇನು ಮಾಡೋ ಹಂಗಿಲ್ಲ. ಆಯ್ತು, ಶಂತನು ಕೊಟ್ಟು ಶಂತನುವಿಗೆ ಮದುವೆ ಮಾಡ್ಕೊಳ್ಳಿಕ್ಕೆ ಹೇಳ್ತೇನೆ. ಗಂಗೆ ಇನ್ನೊಂದು ಕರಾರ ಹಾಕಿದ್ಲು, ಸುಮ್ಮನೆ ಮಾಡ್ಕೊಳ್ಳೋದಿಲ್ಲ ನಾನು, 3 ಕರಾರು. ಒಂದು ಆಗ್ಲಿ, ಮತ್ತೆ ಕೂತು ಬಿಟ್ಟಿದ್ದೀವಿ ಬಲಗಡೆ ತೊಡೆ ಮೇಲೆ, ಹೇಳು ಏನು ಅಂತಂದ್ರೆ, ಮೊದಲನೇ ಕರಾರು, ನನ್ನ ಗಂಡ ಶಂತನು ನನ್ನನ್ನು ಯಾರು ಅಂತ ಕೇಳ್ಬಾರ್ದು.
ನೀನ್ ಯಾರು ಅಂತ ನನ್ನ ಸ್ವರೂಪದ ಬಗ್ಗೆ ಅವನು ಒಂದು ಸಲವೂ ಪ್ರಶ್ನೆ ಮಾಡಬಾರ್ದು. ಇದು ಒಂದು ಕರಾರು. ಇನ್ನೊಂದೇನು ಅಂತಂದ್ರೆ, ನಾನು ಏನು ಮಾಡಿದ್ರೂ ನನ್ನ ಕೆಲಸಕ್ಕೆ ಅಡ್ಡಿ ಬರಬಾರ್ದು, ಎರಡನೇ ಕರಾರು. ಮೂರನೇದ್ದೇನು ಅಂದ್ರೆ, ಯಾಕೆ ಮಾಡ್ತಿದ್ದಿ ಅಂತ ಕಾರಣವನ್ನೂ ಕೇಳಬಾರ್ದು. ಇಷ್ಟು ಕರಾರು ಹಾಕಿ ಒಪ್ಪಲೇಬೇಕಾಯ್ತು. ಪ್ರತೀಪ ತೊಡೆ ಮೇಲೆ ಕೂತ್ ಬಿಟ್ಟಿದ್ದಾಳೆ ಬಲಗಡೆ, ಆದ್ರಿಂದ ಒಪ್ಪಿಕೊಂಡು ಹೋಗಿ ಶಂತನುವಿಗೆ ಹೇಳಿದ, ಶಂತನು ನೀನ್ ಇವಳನ್ನ ಮದುವೆ ಮಾಡ್ಕೊಳ್ಬೇಕು. ಬಂದು ಬಲಗಡೆ ತೊಡೆ ಮೇಲೆ ಕೂತ್ ಬಿಟ್ಟಿದ್ದಾಳಾದ್ರಿಂದ ಸೊಸೆ ಆಗ್ಲೇಬೇಕು. ಕೆಲವು ಸಲ ಅನಿವಾರ್ಯವಾಗಿ ಮದುವೆ ಆಗ್ತಿರ್ತದೆ ನೋಡ್ರಿ, ಹಂಗಾಯ್ತಿತ್ತು. ಅನಿವಾರ್ಯವಾಗಿ ಮದುವೆ ಆಗುವಂತಹ ಪ್ರಸಂಗ ಬಂತು. ಪ್ರತೀಪನೇ ಹೇಳ್ತಾನೆ, ಇವಳು ನನ್ನ ತೊಡೆ ಮೇಲೆ ಕೂತು ಸೊಸೆ ಆಗಿಬಿಟ್ಟಿದ್ದಾಳಾದ್ರಿಂದ ನೀನು ಮದುವೆ ಆಗು. ಆದ್ರೆ ಈ 3 ಕರಾರು ಹಾಕ್ತಿದ್ದಾಳೆ, ಈ 3ಕ್ಕೂ ಒಪ್ಪಬೇಕು. ಶಂತನು ಒಪ್ಪಿಬಿಟ್ಟ. ಇದೆಲ್ಲ ಗಂಗೆಗೆ ಮೊದಲೇ ಗೊತ್ತಿತ್ತು. ವರುಣದೇವರ ಸ್ವಭಾವ ಎಂಥದ್ದು. ಬೇರೆ ಯಾರಾದ್ರೂ ಒಪ್ತಿದ್ರೆ ಅಪ್ಪ ಹೇಳಿದ್ರೆ ಏನಂತೆ ಹೋಗು ಅಂತಿತ್ತು. ಆದ್ರೆ ಶಂತನು ತಂದೆ ಹೇಳಿದ ಈ 3 ಕರಾರಿಗೂ ಒಪ್ಪಿದನಂತೆ. ಹೀಗೆ ಗಂಗಾದೇವಿ ಪ್ರತೀಪನ ಮೂಲಕ ಶಂತನುವಿಗೆ ಈ 3 ಕರಾರು ಹೇಳಿಸಿ ಅದಕ್ಕೆಲ್ಲ ಒಪ್ಪಿಸಿ ಆಮೇಲೆ ಶಂತನುವನ್ನ ಮದುವೆ. ಹೀಗೆ ಗಂಗಾದೇವಿ ಶಂತನುವನ್ನ ದೇವತಾ ಸ್ವರೂಪದಿಂದಲೇ ಬಂದು ಮದುವೆ ಆದ ಕ್ರಮ ಹೀಗೆ. ಯಾಕೆ ಇಷ್ಟು ಮಾಡಿದ್ಲು ಅಂದ್ರೆ, ಅವಿಘ್ನತಸ್ತಾನ್ ವಿನಿಹಂತುಮೇವಾ, ಇಲ್ಲದೆ ಇದ್ರೆ 8 ಜನ ವಸುಗಳಿಗೆ ಜನ್ಮ ಕೊಟ್ಟು ಕೂಡ್ಲೆ ಅವರನ್ನು 7 ಮಂದಿಯನ್ನು ಕೊಲ್ಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ ಯಾರನ್ನು ಕೊಲ್ಲಿಕ್ಕೆ ಸಾಧ್ಯ. ಆದ್ರೆ ಅವರು ಕೇಳ್ಕೊಂಡು ಬಿಟ್ಟಿದ್ದಾರೆ, ನಮ್ಮನ್ನು ಕೂಡ್ಲೆ ಕೊಲ್ಲಬೇಕು, ಮನುಷ್ಯ ಮಧ್ಯದಲ್ಲಿ, ಮನುಷ್ಯ ಲೋಕದಲ್ಲಿ ನಾವು ಜಾಸ್ತಿ ಕಾಲ ಇರೋದಿಲ್ಲ ಅಂತ ಅಂದುಬಿಟ್ಟಿದ್ದಾರೆ. ಆದ್ರಿಂದ ಶಂತನು ಪ್ರತೀಪನ ತೊಡೆ ಮೇಲೆ ಕೂತ್ಲು. ಪ್ರತೀಪ ಶಂತನುವಿಗೆ ಹೇಳಿದ. ಶಂತನು ಚಕ್ರವರ್ತಿ ಆ ಗಂಗಾದೇವಿಯನ್ನ ವಿವಾಹ ಮಾಡಿಕೊಂಡಿದ್ದಾನೆ. ವಿವಾಹ ಮಾಡಿಕೊಂಡ ಕ್ರಮ ಹೀಗೆ. ಈ ರೀತಿ ಶಂತನು ಮತ್ತು ಗಂಗಾದೇವಿಗೂ ವಿವಾಹ ಆಗಿದೆ. ಗಂಗಾದೇವಿ ಪ್ರತೀಪರಾಜನ ಬಳಿ ಬಂದು, ನಿನ್ನ ಮಗ ಶಂತನುವನ್ನೇ ನಾನು ಮದುವೆ ಮಾಡಿಕೊಂಡು ನಿನ್ನ ಸೊಸೆ ಆಗ್ತೇನೆ, ಕೆಲವು ಕರಾರುಗಳಿಗೆ ನಿನ್ನ ಮಗ ಒಪ್ಪಬೇಕು, ಹೀಗೆಲ್ಲ ಪ್ರತೀಪರಾಜನ ಹತ್ರ ಹೇಳಿ, ಪ್ರತೀಪನಿಂದ ಶಂತನುವಿಗೆ ಹೇಳಿಸಿ ಗಂಗಾದೇವಿ ದೇವತಾ ಶರೀರದಿಂದಲೇ ಬಂದು ಶಂತನುವನ್ನ ವಿವಾಹ ಮಾಡಿಕೊಂಡ್ಳು. ತತಸ್ತು ಸಾ ಶಂತನು ತೋಷ್ಟಪುತ್ರಾನ್ ಅವಾಪ್ಯ ಸಪ್ತನ್ಯಹನತ್ತಥಾಷ್ಟಮಂ ಗಂತುಂ ತತೋ ಮತಿಮಾಧಾಯ ಹಂತುಂ ಇವೋದ್ಯೋಗಂ ಸಾಹಿ ಮೃಷಾಚಕಾರ. ಗಂಗೆ ಶಂತನುವನ್ನ ಮದುವೆ ಮಾಡಿಕೊಂಡ ಮೇಲೆ ಅಷ್ಟವಸುಗಳನ್ನ ಗರ್ಭದಲ್ಲಿ ಧರಿಸಿ ಅವರಿಗೆ ಜನ್ಮ ಕೊಡ್ತಾಳೆ. ಒಬ್ಬೊಬ್ಬ ವಸು ಹುಟ್ಟಿದ ಕೂಡಲೇ ಕ್ರಮವಾಗಿ ಆ ಶಿಶುವನ್ನ ಗಂಗಾ ನದಿಯಲ್ಲಿ ಹಾಕಿ ಸಾಯಿಸಿಬಿಡ್ತಾಳಂತೆ. ಮಗು ಹುಟ್ಟಿದೆ, ಗಂಗಾ ನದಿಯಲ್ಲಿ ಹಾಕಿದ್ಲು, ಸಾಯಿಸಿದ್ರು. ಆದರೆ ಶಂತನು ಚಕ್ರವರ್ತಿ ತಡಿಲಿಲ್ಲ. ಯಾಕೆಂದ್ರೆ ಮೊದಲೇ ನಿರ್ಬಂಧ ಆಗಿ ಹೋಗಿತ್ತು. ನಾನು ಏನು ಮಾಡಿದ್ರೂ ತಡಿಬಾರದು, ಯಾಕೆ ಹೀಗೆ ಮಾಡ್ತೀ ಅಂತ ಕೇಳಬಾರದು, ನೀನ್ ಯಾರು ಅಂತ ನನ್ನ ಸ್ವರೂಪದ ಬಗ್ಗೆನೂ ಪ್ರಶ್ನೆ ಮಾಡಬಾರದು. ಇಷ್ಟು ನಿರ್ಬಂಧ ಮಾಡಿ ಗಂಗಾದೇವಿ ಶಂತನುವನ್ನು ವಿವಾಹ ಮಾಡಿಕೊಂಡಿದ್ದು. ಆದ್ರಿಂದ ಶಂತನು ಚಕ್ರವರ್ತಿ ತಡಿಲಿಲ್ಲ. 7 ಮಕ್ಕಳನ್ನ ಗಂಗಾದೇವಿ ತನ್ನ ಗರ್ಭದಿಂದ ಜನ್ಮ ಕೊಟ್ಟು ಗಂಗಾ ನದಿಯಲ್ಲೇ ಹಾಕಿ ಅವರನ್ನ ಸಾಯಿಸಿದ್ರು. 8ನೇ ಮಗುವು ಹುಟ್ಟಿದೆ. 8ನೇ ವಸುವು ಕೂಡ 8ನೇವನಾಗಿ ಗಂಗಾದೇವಿಯಿಂದ ಹುಟ್ಟಿದ. ಗಂಗಾದೇವಿಗೆ ಆ 8ನೇ ಮಗುವನ್ನು ಕೊಲ್ಲುವ ಉದ್ದೇಶ ಇದ್ದಿಲ್ಲ. ಯಾಕೆಂದ್ರೆ ತಾನೇ ಅವನು ದೀರ್ಘಾಯುಷ್ಮಂತನಾಗಿರ್ಲಿ ಅಂತ ಬಯಸಿದ್ಲು. ಬ್ರಹ್ಮದೇವರು ಆ 8ನೇ ವಸುವಿಗೆ ಹಾಗೆ ಶಾಪ ಕೊಟ್ಟಿದ್ರು, ದೀರ್ಘಕಾಲ ಅವನು ಭೂಮಿಯಲ್ಲಿರ್ಲಿ, 7 ಮಂದಿ ಆಯುಷ್ಯವನ್ನ ಪಡ್ಕೊಂಡಿರ್ಲಿ ಅಂತಿತ್ತು. ಅದೆಲ್ಲ ಗಂಗಾದೇವಿ ಗೊತ್ತಿತ್ತು. ಆದರೂ ಕೂಡ ಗಂಗಾದೇವಿ ಆ 8ನೇ ಮಗುವನ್ನು ಕೂಡ ಕೊಲ್ಲುವ ಹಾಗೆ ನಟನೆ ಮಾಡಿದ್ಲಂತೆ. ಅವನನ್ನೂ ಕೊಂದು ಬಿಡ್ತೇನೆ ಅಂತ ಆ 8ನೇ ಮಗುವನ್ನು ಎತ್ತುಕೊಂಡು ಗಂಗಾ ನದಿಗೆ ಹಾಕ್ಲಿಕ್ಕೆ ಹೋಗಿದ್ದಾಳೆ. ಹಾಕುವ ಉದ್ದೇಶ ಇಲ್ಲ, ಹಾಕ್ಲಿಕ್ಕೆ ಹೋಗಬೇಕು. ಆಗಂತೂ ಶಂತನು ಚಕ್ರವರ್ತಿ ತಡಿತಾನೆ. ಆಗ ಅವನ ಕರಾರು ಮೀರಿ ಹೋಯ್ತು, ನಾನು ಬಿಟ್ಟು ಹೋದ್ರು ಸಾಕು ಅಂತ. ಇದಕ್ಕೆ ಉಪಾಯ ಮಾಡಿ ಯುವೋದ್ಯೋಗಂ ಸಾಹಿ ಮೃಷಾಚಕಾರ, 8ನೇ ಮಗುವನ್ನು ಕೊಲ್ಲಿಕ್ಕೆ ಅಂತ ಪ್ರಯತ್ನ ಮಾಡಿ ಆ ವಿಡಂಬನೆ ಮಾಡ್ತಾ ಇದ್ದಾಗ ಶಂತನು ಚಕ್ರವರ್ತಿ ಬಂದು ತಡಿತಾನೆ. ಯಾಕೆ ಗಂಗಾದೇವಿ ಬಿಟ್ಟು ಹೋಗೋ ವಿಚಾರ ಮಾಡಿದ್ಲು ಅಂತ ಇಲ್ಲಿ ಸಂದೇಹ ಬರ್ತದೆ. ಇರಬಹುದಾಗಿತ್ತು, ತಾನೇನು ಬೇರೆಯವರ ಜೊತೆ ಇದ್ದಿಲ್ಲ, ಶಂತನುವನ್ನು ವಿವಾಹ ಮಾಡಿಕೊಂಡಿದ್ಲು. ಶಂತನು ಯಾರು? ಪೂರ್ವದಲ್ಲಿ ವರುಣ. ಗಂಗಾದೇವಿ ವರುಣನ ಹೆಂಡತಿನೇ. ಅದೇ ವರುಣ ಶಂತನುವಾಗಿದ್ದ. ಗಂಗಾದೇವಿ ಬಂದು ಶಂತನುವನ್ನ ಮದುವೆ ಮಾಡಿಕೊಂಡವಳು ಆ 8ನೇ ಮಗುವನ್ನು ಕೊಲ್ಲದೆ ಅವನನ್ನು ಉಳಿಸ್ಕೊಂಡು ತಾನೂ ಇರಬಹುದಾಗಿತ್ತು. ಆದರೂ ಕೂಡ ಕೊಲ್ಲಿಕ್ಕೆ ಅಂತ ಹೋದ್ಲು, ಗಂಗಾ ನದಿಯಲ್ಲಿ ಹಾಕ್ಲಿಕ್ಕೆ ಅಂತ ಹೋದ್ಲು. ಶಂತನು ತಡಿಬೇಕು,
ನಿರ್ಬಂಧ ನಿಬಂಧನೆ ಮೀರಿ ಹೋಯ್ತು, ಕರಾರು ಮೀರಿದೆ ಅಂತ ನೆಪ ಮಾಡಿಕೊಂಡು ಹೋಗ್ಬೇಕು. ಈ ರೀತಿ ಗಂಡನನ್ನು ಬಿಟ್ಟು ಹೋಗುವಂತಹ ವಿಚಾರ ಯಾಕೆ ಮಾಡಿದ್ಲು ಗಂಗಾದೇವಿ? ಶಂತನು ಗಂಡನೇ ಅಲ್ವೇ ಅನ್ನೋ ಸಂದೇಹ ಬರ್ತದೆ. ಅದಕ್ಕೆ ಶ್ರೀಮದಾಚಾರ್ಯರು ಶಾಸ್ತ್ರದ ಒಂದು ನಿರ್ಣಯ ಹೇಳ್ತಾ ಇದ್ದಾರೆ. ಗಂಗಾದೇವಿಗೂ ವರ್ಣನ ಮೇಲೆ ಭಕ್ತಿ ಇಲ್ಲ ಅಂತಲ್ಲ, ಆದರೂ ಬಿಟ್ಟು ಹೋಗೋ ವಿಚಾರ ಮಾಡಿದ್ದೆ ಯಾಕೆ ಅಂತಂದ್ರೆ, ಅವಸ್ಥಿತಿರ್ನಾತಿ ಸುಖಾಯ ಮಾನುಷೇ ಯತಃಸುರಾಣಾಂ ಅತಯೇವ ಗಂತುಂ ಐಚ್ಛನ್ನತಸ್ಯಾಹಿ ಬಭೂವ ಮಾನುಷೋ ದೇಹೋ ನರೋತ್ಸೋ ಹಿ ತದಾಸ ಶಂತನೋ. ದೇವತೆಗಳು ಪರಮಾತ್ಮನ ಇಚ್ಛಾ ಪ್ರಕಾರ ಕೆಲವೊಮ್ಮೆ ಭೂಮಿಗೆ ಬರ್ತಾರೆ, ನರರ ಮಧ್ಯದಲ್ಲಿ ಮನುಷ್ಯರ ಮಧ್ಯದಲ್ಲಿ ಬರ್ತಾರೆ, ಮನುಷ್ಯರ ಮಧ್ಯದಲ್ಲಿ ದೇವತಾ ಶರೀರದಿಂದಲೇ ವಾಸ ಮಾಡಿಕೊಂಡಿರ್ತಾರಂತೆ. ಆದರೆ ಪರಮಾತ್ಮ ಒಂದು ಸಂಕಲ್ಪ ಮಾಡಿದ್ದಾನೆ, ದೇವತೆಗಳು ದೇವತಾ ಸ್ವರೂಪದಿಂದ ಮನುಷ್ಯರ ಮಧ್ಯದಲ್ಲಿ ಜಾಸ್ತಿ ಕಾಲ ಇರುಕೂಡುದು. ಜಾಸ್ತಿ ಕಾಲ ಏನಾದರೂ ಅವರು ಮನುಷ್ಯರ ಮಧ್ಯದಲ್ಲಿ ವಾಸ ಮಾಡಿಬಿಟ್ರೆ ಅವರಿಗೆ ಅಷ್ಟು ಪುಣ್ಯ ಬರೋದಿಲ್ಲ. ಆದ್ರಿಂದ ದೇವತೆಗಳಿಗೂ ಕೂಡ ಅತಿಶಯವಾದ ಪುಣ್ಯ ಬರಬೇಕಾದ್ರೆ ಮನುಷ್ಯರ ಮಧ್ಯದಲ್ಲಿ ಜಾಸ್ತಿ ಇರಬಾರದು ಅಂತ ಪರಮಾತ್ಮನ ನಿಯಮ. ಆದ್ರಿಂದ ತನ್ನ ಪುಣ್ಯ ನಾಶ ಆಗಬಾರದು, ತನಗೆ ವಿಶೇಷ ಪುಣ್ಯ ಬರಬೇಕು ಅಂತ ಹೇಳಿ ಗಂಗಾದೇವಿ ಸ್ವತಃ ತನ್ನ ಗಂಡನೇ ಆಗಿದ್ರೂ ಕೂಡ, ವರುಣನೇ ಆಗಿದ್ರೂ ಕೂಡ ಆ ಶಂತನುವನ್ನು ಬಿಟ್ಟು ಹೋಗಬೇಕು ಅಂತ ವಿಚಾರ ಮಾಡಿದ್ಲಂತೆ. ಹಾಗಾದ್ರೆ ಇಷ್ಟು ದಿವಸ ಆದರೂ ಯಾಕಿದ್ಲು ಅಂತಂದ್ರೆ, ಯಾವುದೋ ಒಂದು ಕಾರಣಕ್ಕೆ ದೇವತೆಗಳು ದೇವತಾ ಶರೀರದಿಂದಲೇ ಮನುಷ್ಯರ ಮಧ್ಯೆ ಬರ್ತಾರೆ, ಮನುಷ್ಯರ ಮಧ್ಯದಲ್ಲಿ ವಾಸ ಮಾಡ್ತಿರ್ತಾರೆ. ಆ ಕೆಲಸ ಮುಗಿತು ಅಂತಂದ್ರೆ ಅವರಲ್ಲಿಂದ ಹೋಗಿಬಿಡ್ಬೇಕಂತ. ಅದಕ್ಕೆ ಲೋಕದಲ್ಲಿ ಹೇಳೋದುಂಟು, ಒಳ್ಳೆಯವರಿಗೆ ಕಾಲ ಇಲ್ಲ ಅಂತಿರ್ತಾರೆ. ಅಂದ್ರೆ ಬಹಳ ಒಳ್ಳೆಯವರು ದೇವತೆಗಳು ದೇವಾಂಶ ಸಂಭೂತರು ಅಂತಿದ್ರೆ ಯಾವುದೋ ನಿಮಿತ್ತಕ್ಕೆ ಬರ್ತಾರಂತೆ, ಆ ಕೆಲಸ ಮುಗಿದು ಕೂಡಲೇ ಅವ್ರು ಹೊರಟು ಹೋಗ್ತಾರೆ. ಈ ರೀತಿ ಪರಮಾತ್ಮನ ಸಂಕಲ್ಪ ಇದ್ದದ್ರಿಂದ ಗಂಗಾದೇವಿ ಯೋಚನೆ ಮಾಡಿದ್ಲು, ನಾನು ದೇವತಾ ಶರೀರದಿಂದ ಇದ್ದೇನೆ, ನನ್ನ ಗಂಡ ವರುಣನೇ ಆದರೂ ಕೂಡ ಆ ವರುಣ ಮನುಷ್ಯ ದೇಹದಿಂದ ಇದ್ದಾನೆ, ಶಂತನವಾಗಿ ಮನುಷ್ಯ ದೇಹದಿಂದ ಇದ್ದಾನೆ. ನಾನು ದೇವತಾ ಶರೀರದಿಂದ ಮನುಷ್ಯ ದೇಹದ ನನ್ನ ಗಂಡನ ಜೊತೆಗೆ ಹೆಚ್ಚು ಕಾಲ ಇದ್ರೆ ನನಗೆ ಧರ್ಮ ಲೋಪ ಆಗ್ತದೆ ಅಂತ ಭಾವಿಸಿದ್ಲಂತೆ ಗಂಗಾದೇವಿ. ಗಂಡ ಹೆಂಡತಿದ್ರೆ, ಆದ್ರೆ ಗಂಡ ಮನುಷ್ಯ ದೇಹ, ಹೆಂಡತಿ ದೇವತಾ ದೇಹ. ಆ ರೀತಿ ಇದ್ದಾಗ ಗಂಡನೇ ಆದರೂ ಮನುಷ್ಯ ದೇಹದಲ್ಲಿದ್ದರಿಂದ ಹೆಚ್ಚು ಕಾಲ ಇರಬಾರದು. ಇಷ್ಟು ಸಂಕಲ್ಪ ಮಾಡಿ ತಾನು ಹೋಗಬೇಕು ಅಂತ ತೀರ್ಮಾನ ಮಾಡಿ 8ನೇ ಮಗುವನ್ನು ಕೊಲ್ಲಿಕ್ಕೆ ಅಂತ ಹೋದ್ಲು. ಶಂತನುಗೆ ತಡ್ಕೊಳ್ಳಿಕ್ಕಾಗ್ಲಿಲ್ಲ, 7 ಮಕ್ಕಳನ್ನ ಕೊಂದಿದ್ಲು. 8ನೇದನ್ನಾದ್ರೂ ಉಳಿಸ್ಕೊಳ್ಳೋಣ ಅಂತ ಬಂದು ತಡದೇ ಬಿಟ್ಟ. ಅವಳು ಗಂಗಾ ನದಿಗೆ ಹಾಕ್ಲಿಕ್ಕೆ ಹೋದಾಗ ತಡದ. ಯಾರು ನೀನು ಅಂತ ಕೇಳ್ತಾ ಇದ್ದಾನೆ. ನೀನ್ ಯಾರು ಅಂತ ಕೇಳಿದ. ಇಷ್ಟು ಮಕ್ಕಳನ್ನ ಕೊಂದಿ ಎಲ್ಲ ಯಾಕೆ ಕೊಂದಿ ಅಂತ ಕೇಳಿದ. 3 ಕರಾರ್ ಹಾಕಿದ್ಲ ಅವಳು. ನಾನ್ ಯಾರು ಅಂತ ಕೇಳಬಾರದು, ನನ್ನ ಕೆಲಸಕ್ಕೆ ಅಡ್ಡಿ ಬರಬಾರದು, ನಾನು ಮಾಡಿದ ಕೆಲಸಕ್ಕೆ ಕಾರಣ ಕೇಳಬಾರದು. ಇವನಷ್ಟೂ ಮಾಡಿಬಿಟ್ಟ. ಕಾರಣ ಕೇಳಿದ, ನೀನ್ಯಾರು ಅಂತ ಕೇಳಿದ, ಮತ್ತು ಮಗುವನ್ನು ಕೊಲ್ಲುವಾಗ ತಡದ, 8ನೇ ಮಗುವನ್ನು ಕೊಲ್ಲುವಾಗ ತಡದ. ಇದು ಶಂತನು ಹೇಗೆ ನಡ್ಕೊಂಡ, 8ನೇ ಮಗುವನ್ನ ಗಂಗೆ ಕೊಲ್ಲಿಕ್ಕೆ ಹೋದಾಗ ಹೇಗೆ ನಡ್ಕೊಂಡ ಅಂತಂದ್ರೆ ಬಹಳ ವಿನಯದಿಂದ ನಡ್ಕೊಂಡ. ಅರ್ಭಟ ಮಾಡಲಿಲ್ಲ, ರೋಷಾವೇಶಕ್ಕೊಳಗಾಗ್ಲಿಲ್ಲ. ಗಂಗೆಯನ್ನ ತಡೆದು ಬಿಟ್ಟು ನೀನ್ಯಾರು ಅಂತ ಕೇಳುವಾಗ ಎಷ್ಟು ವಿನಯದಿಂದ ಕೇಳಿದ್ದಾನೆ. ನಿನ್ನ ರೂಪ ನೋಡಿದರೆ ದೇವತಾ ಸ್ವರೂಪದಂತೆ ಕಾಣಿಸ್ತಾ ಇದ್ದೆ, ಸಾಕ್ಷಾತ್ ದೇವತೆ ಅಂತೆ ಕಾಣ್ತಾ ಇದ್ದಿ ನೀನು. ಇಂಥ ರೂಪ ಇದ್ದವರು ಎಂದೂ ತಪ್ಪು ಮಾಡೋದಿಲ್ಲ. ಅದು ಹಾಗೆ ನಿಯಮ. ಎಲ್ಲಿ ಸೌಂದರ್ಯ ಇರ್ತದೆ ಅಲ್ಲಿ ತಪ್ಪು ನಡೆಯೋದಿಲ್ಲ ಅಂತ ಇಂಥ ನಿಯಮ ಮಾಡಿದ್ದಾರೆ. ಬಹಳ ಸುಂದರಿಯರಾದ ಸ್ತ್ರೀಯರು ತಪ್ಪು ಮಾಡೋದಿಲ್ಲ ಅಂತ. ಅದು ದೇವತೆಗಳಲ್ಲಿ ಮಾತ್ರ, ಮನುಷ್ಯರಿಗೆ ಅನ್ವಯಿಸುವುದಿಲ್ಲ ಅಂತಿದ್ದಾರೆ. ದೇವತೆಗಳಲ್ಲಿ ಈ ನಿಯಮ, ದೇವತೆಗಳಲ್ಲಿ ಹೀಗೆ ನಿಯಮ. ರೂಪಂ ಸುರವರ ಸ್ತ್ರೀಣಾಂ. ದೇವತಾ ಸ್ತ್ರೀಯರು ಎಷ್ಟೆಷ್ಟು ಸೌಂದರ್ಯ ಜಾಸ್ತಿ ಇರ್ತದೆ, ಎಷ್ಟೆಷ್ಟು ಲಕ್ಷಣ ಜಾಸ್ತಿ ಇರ್ತದೆ, ಅಷ್ಟಷ್ಟು ಅಪರಾಧಗಳು ಕಡಿಮೆ, ಅಷ್ಟಷ್ಟು ಗುಣಗಳು ಇರ್ತದಂತವೆ. ಯತ್ರ ರೂಪಂ ತತ್ರ ಗುಣಾಹ ಅಂತಾರೆ. ಯತ್ರ ರೂಪಂ ತತ್ರ ಗುಣಾಹ. ಎಲ್ಲಿ ರೂಪ ಇರ್ತದೋ, ಎಲ್ಲಿ ಲಕ್ಷಣ ಸೌಂದರ್ಯಾದ ಲಕ್ಷಣಗಳಿರ್ತದೋ ಅಲ್ಲಿ ಭಕ್ತಿ, ಜ್ಞಾನ, ವೈರಾಗ್ಯ ಈ ಗುಣಗಳು ಜಾಸ್ತಿ ಇರ್ತದಂತೆ. ಇದು ದೇವತಾ ಸ್ತ್ರೀಯರಲ್ಲಿ ಮಾತ್ರ, ಮನುಷ್ಯರಿಗೆ ಅನ್ವಯಿಸೋದಿಲ್ಲ ಅಂತ. ಆದ್ರಿಂದ ಹೇಳ್ತಾನೆ, ರೂಪಂ ಸುರವರ ಸ್ತ್ರೀಣ. ನಿನ್ನ ರೂಪ ನೋಡಿದ್ರೆ ದೇವತಾ ಶರೀರದಂತೆ ಕಾಣಿಸ್ತಾ ಇದ್ದಿ. ಆದ್ರಿಂದ ಇಷ್ಟು ಸೌಂದರ್ಯದ ರೂಪ ಇದ್ದ ಮೇಲೆ ನಿನ್ನಿಂದ ಪಾಪ ಕೆಲಸ ನಡೀಲಿಕ್ಕೆ ಸಾಧ್ಯ ಇಲ್ಲ. ಆದ್ರೂ 7 ಮಕ್ಕಳನ್ನು ಕೊಂದು ಶಿಶು ಹತ್ಯೆ ಮಾಡಿದ್ದಿ. ತದೀಯಂ ತನ್ ಮಹತ್ ಕಾರಣ ಮತ್ತು ಆದ್ರಿಂದ ಏನೋ ಒಂದು ಮಹತ್ತರವಾದ ಕಾರಣ ಇರಬೇಕು ನೀನು ಶಿಶು ಹತ್ಯೆ ಮಾಡ್ಲಿಕ್ಕೆ. ಏನದು ಕಾರಣ ಹೇಳು, ನಾನ್ ಕೇಳಬಹುದಾಗಿದ್ರೆ ಹೇಳು ಅಂತ. ನನಗೆ ಕೇಳಲಿಕ್ಕೆ ಯೋಗ್ಯವಾಗಿದ್ರೆ, ಅಭ್ಯಂತರ ಇಲ್ಲದೆ ಇದ್ರೆ ಆ ಕಾರಣ ಹೇಳು. ಮತ್ತೂ ಹೇಳು, ನಿಜವಾಗಿಯೂ ನೀನ್ಯಾರು, ನಿಜವಾಗಿಯೂ ದೇವತೆನೇ ಮತ್ತೆ ಯಾರು ಹೇಳು. ನನಗೆ ನಿನ್ನ ರೂಪದ ಮೇಲೆ ನೋಡಿ ಅನುಮಾನ ಬರ್ತಾ ಇದೆ, ನೀನ್ಯಾರು, ಯಾಕೆ ಕೊಂದಿ ಅಂತ ಹೇಳಿ ಕಾರಣ ಕೇಳಿದ. ನೀನ್ಯಾರು ಅಂತ ಸ್ವರೂಪ ಕೇಳಿದ.
ಕೊಲ್ಲೋದನ್ನ ತಡೆದ. ಆವಾಗ ಇಷ್ಟು ವಿನಯದಿಂದಲೇನೆ ಶಂತನು ನಡ್ಕೊಂಡದ್ದರಿಂದ ಆ ಗಂಗಾದೇವಿ ಎಲ್ಲ ವಿಷಯವನ್ನು ಹೇಳಿಬಿಟ್ಲಂತೆ. ನಾನು ಬೇರೆ ಯಾರು ಅಲ್ಲ, ಸಾಕ್ಷಾತ್ ಗಂಗೆನೇ. ನೀನು ಮನುಷ್ಯ ದೇಹದಲ್ಲಿದ್ದೆ, ಆದ್ರಿಂದ ನನ್ನನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ನಾನು ಗಂಗೆ. 8 ವಸುಗಳು ಬಂದು ಅವರಿಗೆ ಭೂಮಿಯಲ್ಲಿ ಹುಟ್ಟಬೇಕಾಗಿತ್ತು. ಮನುಷ್ಯ ಗರ್ಭದಲ್ಲಿ ನಾವು ಪ್ರವೇಶ ಮಾಡ್ಲಾರಿವಿ, ದೇವತಾ ಗರ್ಭದಲ್ಲೇ ಪ್ರವೇಶ ಮಾಡಿ ಹುಟ್ಟಬೇಕು ಅಂತ ನಮ್ಮ ಸಂಕಲ್ಪ ಅಂತ ನನ್ನನ್ನು ಕೇಳಿಕೊಂಡ್ರು. ಅವರ ಮೇಲೆ ಅವರ ಪ್ರಾರ್ಥನೆ, ಅವರ ಮಾತಿನ ಪ್ರಕಾರ ನಾನು ದೇವತಾ ಶರೀರದಿಂದಲೇ ಬಂದು ನಿನ್ನನ್ನು ವಿವಾಹ ಮಾಡಿಕೊಂಡದ್ದು. ಆ 7 ಮಂದಿ ವಸುಗಳನ್ನ ಕೊಂದಿದ್ದೇನೆ. ಅವರು ತಮ್ಮ ಮೂಲ ರೂಪಕ್ಕೆ ಹೋಗಿದ್ದಾರೆ. 8ನೇವನನ್ನು ಕೊಲ್ಲೋ ಉದ್ದೇಶನೂ ನನಗಿಲ್ಲ, ಆದ್ರೆ ಬಿಟ್ಟು ಹೋಗ್ಬೇಕು ಅಂತ ಕೊಲ್ಲಿಕ್ಕೆ ಹೋದೆ ಅಂತ ಅವಳೆ. ನಿನ್ನನ್ನು ಬಿಟ್ಟು ಹೋಗ್ಬೇಕಾಗಿತ್ತು, ಅದಕ್ಕೋಸ್ಕರ ಕೊಲ್ಲೋ ಪ್ರಯತ್ನ ಮಾಡಿದೆ. ನೀನು ತಡೆದಿ, ನಿರ್ಬಂಧ ಮೀರಿ ಹೋಯಿತು, ಆದ್ರಿಂದ ನಾನಿನ್ನು ಹೋಗ್ತಾ ಇದ್ದೀನಿ. ಇಷ್ಟೆಲ್ಲ ವಿಚಾರ, ಹಿಂದಿನ ಕಥೆಯನ್ನೆಲ್ಲ ಹೇಳಿ ಗಂಗಾದೇವಿ ಹೋಗ್ತಾ ಇದ್ದಾಳೆ. ಇನ್ನೊಂದು ನಿರ್ಣಯ ಹೇಳ್ತಾರೆ ಆಚಾರ್ಯರು. ನ ಧರ್ಮೋ ದೇವತಾನಾಂ ಹಿ ಜ್ಞಾತವಾಸಶ್ಚಿರಂದೃಷು ಕಾರಣಾದೇವ ಹಿ ಸುರಾಹ ನೃಷು ವಾಸಂ ಪ್ರಕುರ್ವತೆ. ದೇವತೆಗಳು ಮನುಷ್ಯರ ಮಧ್ಯದಲ್ಲಿ ಇರ್ತಾರೆ, ಪ್ರತ್ಯಕ್ಷವಾಗಿ ಹೆಚ್ಚು ಕಾಲ ಇರೋದಿಲ್ಲಂತ. ಈಗ ನೋಡಿ, ನಮ್ಮೊಳಗೆ ತತ್ವಾಭಿಮಾನಿ ದೇವತೆಗಳಿದ್ದಾರೆ, ಯಾರಿಗೂ ಪ್ರತ್ಯಕ್ಷವಾಗಿ ಕಾಣೋದಿಲ್ಲ. ಇದ್ದಾರೆ ಅಂತ ಗೊತ್ತಷ್ಟೇನೆ, ಪ್ರತ್ಯಕ್ಷವಾಗಿ ಕಾಣೋದಿಲ್ಲ. ಆ ರೀತಿ ನಮ್ಮ ಜೀವನ ಪೂರ್ತಿ ಇದ್ದೇ ಇರ್ತಾರ. ತತ್ವಾಭಿಮಾನಿ ದೇವತೆಗಳು ಮನುಷ್ಯರ ದೇಹದ ಒಳಗೇನೆ, ಮನುಷ್ಯರ ಮಧ್ಯದಲ್ಲೇ ದೇವತೆಗಳೇ ವಾಸ ಮಾಡ್ತಿರ್ತಾರೆ. ಆದ್ರೆ ಜ್ಞಾತವಾಸ ಅಲ್ಲ, ಪ್ರತ್ಯಕ್ಷವಾಗಿ ಕಾಣಿಸ್ಕೊಳ್ಳೋದಿಲ್ಲ. ಪ್ರತ್ಯಕ್ಷವಾಗಿ ಕಾಣಿಸ್ಕೊಂಡು ಯಾರಾದ್ರೂ ಒಬ್ಬ ದೇವತೆ ಮನುಷ್ಯರ ಮಧ್ಯದಲ್ಲಿ ಇದ್ದಾನೆ ಅಂದ್ರೆ ಯಾವುದೋ ಕಾರಣಕ್ಕೆ ಬಂದಿರ್ತಾನೆ, ಆ ಕೆಲಸ ಮುಗಿದು ಕೂಡಲೇ ಹೋಗ್ಲೇಬೇಕಂತ. ಆದ್ರಿಂದ ಕಾರಣಾಪಗಮೇ ಯಾಂತಿ ಧರ್ಮೋಪೇಶಾಂ ತಥಾವಿಧ. ಇದು ದೇವತೆಗಳಿಗೆ ಈ ರೀತಿ ಪರಮಾತ್ಮ ನಿಯಮ ಮಾಡಿದ್ದಾನೆ. ಏನಾದ್ರೂ ಮಹತ್ತರವಾದ ಕಾರಣ ಬಂದ್ರೆ ಮನುಷ್ಯರ ಮಧ್ಯದಲ್ಲಿ ಹೋಗ್ರಿ, ಕೆಲಸ ಮುಗಿದು ಕೂಡಲೇ ಈ ಕಡೆ ಬರ್ರಿ. ಇಲ್ಲದೆ ಇದ್ರೆ ದೇವತೆಗಳ ಸಾಧಾರಣ ಧರ್ಮ ಏನು ಅಂತಂದ್ರೆ ಅದೃಶ್ಯತ್ವಂ. ಮನುಷ್ಯರಿಗೆ ಯಾರಿಗೂ ಪ್ರತ್ಯಕ್ಷವಾಗಿ ಕಾಣಿಸ್ಕೊಳ್ಬಾರ್ದು, ಮನುಷ್ಯರನ್ನ ಮುಟ್ಟಬಾರದು. ಅಸಂಸ್ಪರ್ಶ ಅಸಂಭಾಷಣಮೇವಚ. ಮನುಷ್ಯರ ಜೊತೆಗೆ ಹೆಚ್ಚು ಮಾತು ಕೂಡ ಆಡೋದಿಲ್ಲ. ದೇವತೆಗಳಾಗಿ ಬಂದಿದ್ರೆ ಅಸಂಭಾಷಣ, ಅಸಂಸ್ಪರ್ಶ, ಅದೃಶ್ಯತ್ವ. ಸುರೈರಪಿ ನೃಜಾತೈಸ್ತು ಗುಹ್ಯಧರ್ಮೋ ದಿವೌಕಸಾಂ. ಮನುಷ್ಯ ಲೋಕದಲ್ಲಿ ಜನಿಸಿದಾಗ ಇಂಥ ಧರ್ಮ ಪರಿಪಾಲನೆ ಮಾಡಬೇಕು ಅಂತಿದೆ. ಅತಸ್ಸ ವರುಣಂ ದೇವಂ ಪೂರ್ವಭರ್ತಾರಮಪ್ಯಮಂ. ಹಿಂದಿನ ಪೂರ್ವಜನ್ಮದಲ್ಲಿ ಗಂಡನೇ ಆಗಿದ್ರು, ವರುಣನೇ ಆಗಿದ್ರು. ಅಂಥ ಶಂತನುವನ್ನ ಗಂಗಾದೇವಿ ತನ್ನ ಧರ್ಮಕ್ಕೋಸ್ಕರವಾಗಿ, ಪರಮಾತ್ಮನ ಇಚ್ಛಾ, ಭಗವಂತ ನಿರೂಪಣೆ ಮಾಡಿದ ಧರ್ಮ, ಅದನ್ನು ಪರಿಪಾಲನೆ ಮಾಡಬೇಕು ಅಂತ ಶಂತನುವನ್ನ ಪರಿತ್ಯಾಗ ಮಾಡಿ 8ನೇ ಮಗನನ್ನ ಕರ್ಕೊಂಡು ಹೋದ್ಲಂತೆ. ಹೋದದ್ದು ಎಲ್ಲಿಗೆ? ವರುಣಾಲಯಂ, ವರುಣದೇವರ ಲೋಕಕ್ಕೆ ಹೋದಂತೆ ಗಂಗಾದೇವಿ. ಹೋಗುವಾಗ ಶಂತನುವನ್ನ ಕೇಳ್ತಾಳೆ, ನನ್ನ ಕೆಲಸ ಮುಗಿತು, 7 ಮಂದಿಗೆ ಜನ್ಮ ಕೊಟ್ಟಾಯಿತು, ನಾನಿನ್ನು ಹೋಗ್ತೇನೆ. ಆದರೆ ದೇವವ್ರತ ಇವು ನನ್ನ ಕರ್ಕೊಂಡು ಹೋಗ್ತೇನೆ ಅಂತಂದನು. 8ನೇ ಮಗನಿಗೆ ದೇವವ್ರತ ಅಂತ ಹೆಸರಿಟ್ಟಿದ್ದು. 8ನೇ ವಸು ಗಂಗೆಯಲ್ಲಿ 8ನೇ ಮಗನಾಗಿ ಹುಟ್ಟಿದ್ದ, ಹೆಸರು ದೇವವ್ರತ. ಇವು ನನ್ನ ಕರ್ಕೊಂಡು ಹೋಗ್ತೇನೆ, ವಿದ್ಯಾಭ್ಯಾಸ ಮಾಡಿಸಿ, ನಾನು ಜವಾಬ್ದಾರಿ ತಗೊಂಡು ವಿದ್ಯಾಭ್ಯಾಸ ಮಾಡಿಸಿ ಆಮೇಲೆ ನಾನೇ ನಿಮಗೆ ಕಾಲಾಂತರದಲ್ಲಿ ತಂದು ಒಪ್ಪಿಸ್ತೇನೆ ಎಂದು. ಇಷ್ಟು ಕೇಳಿ ಶಂತನು ಅನುಮತಿ ಕೊಟ್ಟಾಗ ದೇವವ್ರತನನ್ನ ಕರೆಕೊಂಡು ಗಂಗಾದೇವಿ ಹೋಗಿದ್ದಾಳೆ. ಹೋಗುವಾಗ ಇಷ್ಟು ಹೇಳಿಲ್ಲಂತೆ, ನೀವೇನು ಚಿಂತೆ ಮಾಡಬೇಡಿ 7 ಮಕ್ಕಳ ಬಗ್ಗೆ, ಅವರೆಲ್ಲ ವಿಷ್ಣು ಪಾದರೂಪವಾದಂತಹ ಗಂಗಾ ನದಿಯಲ್ಲಿ, ಪವಿತ್ರವಾದ ಗಂಗಾ ನದಿಯಲ್ಲಿ ಬಿದ್ದು ತಮ್ಮ ತಮ್ಮ ಲೋಕಕ್ಕೆ ಹೋಗಿದ್ದಾರೆ, ಅವರ ಬಗ್ಗೆ ಚಿಂತೆ ಮಾಡಬೇಡಿ. ಇವು ನನ್ನ 8ನೇ ಮಗನನ್ನ ಅಭ್ಯಾಸ ಮಾಡಿಸಿ ತಂದು ಕೊಡ್ತೇನೆ ಅಂತ ದೇವವ್ರತನನ್ನ ಕರ್ಕೊಂಡು ಹೋಗಿ ಬೃಹಸ್ಪತ್ಯಾಚಾರ್ಯರ ಬಳಿ ಬಿಟ್ಲಂತ. ಅವನಿಗೆ ಹೆಸರಿಡುವಾಗ ದೇವವ್ರತ ಅಂತ ಹೆಸರಿಟ್ಟು. ಏನರ್ಥ ಈ ದೇವವ್ರತ ಅನ್ನೋ ಶಬ್ದಕ್ಕೆ? ಕೆಲವರಿಗೆ ಬಹಳ ಗೊಂದಲ. ದೇವವ್ರತ ಅಂತ ಒಂದು ವ್ರತ ಇದೆಯೋ ಅಂತ. ಶಾಖವ್ರತ ಎಲ್ಲರೂ ಕೇಳಿದ್ದಾರೆ. ಶಾಖವ್ರತ ಅಂತಂದ್ರೆ ತರಕಾರಿ ಇದೆಲ್ಲ ಬಿಟ್ಬಿಡೋದು ಶಾಖವ್ರತ ಅಂತ. ದೇವವ್ರತ ಅಂದ್ರೆ ಏನು? ದೇವ್ರನ್ನೇ ಬಿಟ್ಬಿಡೋದು ಅಂತ ಅರ್ಥ ಅಲ್ಲ. ವ್ರತಿ ತ್ಯಾಗೆ ಅಂತ ಧಾತು. ವ್ರತ ಶಬ್ದಕ್ಕೆ ತ್ಯಾಗ ಅಂತ ಅರ್ಥ. ವ್ರತಿ ತ್ಯಾಗೆ. ಬಹಳ ಬಹಳ ಜನರಿಗೆ ದೇವವ್ರತ ಶಬ್ದದ ಅರ್ಥ ಗೊಂದಲ ಆಗಿಬಿಟ್ಟಿದೆ. ಆದ್ರೆ ವಿಜಯಧ್ವಜ ತೀರ್ಥರು ಒಂದು ಕಡೆ ಬರೀತಾರೆ, ದೇವವ್ರತ ಅಂತ ಆ ಗಂಗಾದೇವಿಯ 8ನೇ ಮಗನಿಗೆ ಹೆಸರಿಟ್ರಲ್ಲ, ಅನ್ವರ್ಥಕವಾದ ಹೆಸರು. ಏನರ್ಥ ದೇವವ್ರತ ಅಂದ್ರೆ? ಬಹಳ ಗಂಭೀರ ಸಂಸ್ಕೃತ. ದೇವ ಅಂತಂದ್ರೆ ದೇವರು ಅಂತ ಒಂದರ್ಥ, ಇನ್ನೊಂದರ್ಥ ದೇವ ಅಂದ್ರೆ ಕ್ರೀಡೆ ಅಂತ ಅರ್ಥ. ದೇವ ಅಂದ್ರೆ ಕ್ರೀಡಾ, ದಿವು ಕ್ರೀಡಾಯಾಮ್ ಅಂತ ಧಾತು.
ಪರಮಾತ್ಮನನ್ನ ದೇವ ಅಂತ ಯಾಕೆ ಕರಿತೇವೆ ಅಂತಂದ್ರೆ ಜಗತ್ ಸೃಷ್ಟಿಯಾದಿಗಳನ್ನೆಲ್ಲ ಕ್ರೀಡಾ ರೂಪದಲ್ಲಿ ಮಾಡ್ತಾನಂತ. ಆಟ ಆಡಿದಷ್ಟು ಲೀಲಾಜಾಲವಾಗಿ ಮಾಡ್ತಾನಾದ್ರಿಂದ ಅವನಿಗೆ ದೇವ ಅಂತ ಹೇಳ್ತಾರೆ. ದಿವು ಕ್ರೀಡಾಯ, ಅದರಿಂದ ದೇವ ಅಂದ್ರೆ ಕ್ರೀಡೆ, ವ್ರತ ಅಂದ್ರೆ ತ್ಯಾಗ, ಶಾಖವ್ರತ ಅಂದ್ರೆ ಶಾಖವನ್ನ ತ್ಯಾಗ ಮಾಡೋದು, ಹಾಗೆ ದೇವವ್ರತ ಅಂದ್ರೆ ಕ್ರೀಡೆಯನ್ನ ತ್ಯಾಗ ಮಾಡೋದು ಅಂತ ಅರ್ಥ. ಗಂಗಾದೇವಿಯ 8ನೇ ಮಗ ಏನ್ ತ್ಯಾಗ ಮಾಡಿದ, ಯಾವ ಕ್ರೀಡೆಯನ್ನ ತ್ಯಾಗ ಮಾಡಿದ್ದಾನೆ? ಸ್ತ್ರೀಯರ ಜೊತೆಗೆ ಮಾಡತಕ್ಕಂತಹ ಕ್ರೀಡೆಯನ್ನೇ ತ್ಯಾಗ ಮಾಡಿದಂತಹ ವ್ಯಕ್ತಿ, ಅಖಂಡ ಬ್ರಹ್ಮಚರ್ಯದಲ್ಲಿ ಇದ್ದಂಥವನು. ಇದು ಮುಂದೆ ನಡೀತದೆ ಅಂತ ಇಟ್ಟುಕೊಂಡೋ ಏನೋ ದೇವವ್ರತ ಅಂತ ನಾಮಕರಣ ಮಾಡಿದ್ದಾರೆ. ದೊಡ್ಡವರಿಗೆ ನಾಮಕರಣ ಮಾಡುವಾಗ ಸಾರ್ಥಕ ಆಗಿ ಬಿಡ್ತದಂತೆ ಅದು. ಆ ರೀತಿ ದೇವವ್ರತ ಅಂತಂದ್ರೆ ದೇವಂ ಕ್ರೀಡಾಂ ರತಿ ಕ್ರೀಡಾಂ ಸ್ತ್ರೀಭಿ ಸಹ ರತಿ ಕ್ರೀಡಾಂ ವ್ರತಯತಿ ತ್ಯಜತಿ ಇತಿ ದೇವವ್ರತ ಅಂತ ವಿಜಯಧ್ವಜರು ಬರೆಯುವ ಅರ್ಥ. ಅದರಿಂದ ಮುಂದೆ ಇದೇ ದೇವವ್ರತನೇ ಭೀಷ್ಮನಾಗಿ ಬ್ರಹ್ಮಚರ್ಯದಿಂದ ಇರತಕ್ಕಂತಹ ವ್ಯಕ್ತಿ ದೇವವ್ರತ ಅಂತ ಗಂಗಾದೇವಿ ನಾಮಕರಣ ಮಾಡಿದ್ದು ಸಾರ್ಥಕವಾಗಿದೆ. ಇಂಥ ದೇವವ್ರತನನ್ನ ಗಂಗಾದೇವಿ ಕರ್ಕೊಂಡು ಶಂತನುವನ್ನು ಬಿಟ್ಟು ಸೀದಾ ಬೃಹಸ್ಪತ್ಯಾಚಾರ್ಯರ ಆಶ್ರಮಕ್ಕೆ ಹೋದ್ಲು. ಬೃಹಸ್ಪತ್ಯಾಚಾರ್ಯ ಆಶ್ರಮಕ್ಕೆ ಹೋಗಿ ಬೃಹಸ್ಪತ್ಯಾಚಾರ್ಯರ ಬಳಿ ದೇವವ್ರತನನ್ನು ಒಪ್ಪಿಸಿ ಇವನಿಗೆ ಅಧ್ಯಯನ ಮಾಡಿಸಬೇಕು ಅಂತ ಬಿಟ್ಟು, ದೇವವ್ರತ ಬೃಹಸ್ಪತ್ಯಾಚಾರ್ಯರ ಬಳಿ 50 ವರ್ಷ ಅಧ್ಯಯನ ಮಾಡಿದನಂತೆ. ಬರೇ 12 ವರ್ಷದ ಅಧ್ಯಯನ ಅಲ್ಲ, 50 ವರ್ಷಗಳ ಕಾಲ ಬರೇ ವೇದವನ್ನು ಓದಿದಾನಂತೆ. ಬರೇ ವೇದ ಓದಲಿಕ್ಕೆ ದೇವವ್ರತನಿಗೆ 50 ವರ್ಷ ಹಿಡಿತು. 50 ವರ್ಷ ಹಿಡಿತು ಅಂತಂದ್ರೆ ಅಷ್ಟು ಗಡ್ಡ ಅಂತ ತಿಳ್ಕೋಬಾರದು, ಹಂಗಲ್ಲ. 50 ವರ್ಷ ಹಿಡಿದದ್ದು ಯಾಕೆ ಅಂತಂದ್ರೆ ಅನಂತಾವೈ ವೇದಾಹ, ವೇದಗಳು ಬೇಕಾದಷ್ಟಿದೆ. ಅಷ್ಟು ವೇದ ಅದನ್ನೆಲ್ಲ ಅಧ್ಯಯನ ಮಾಡಲಿಕ್ಕೆ 50 ವರ್ಷಗಳ ತನಕ ಅಲ್ಲಿದ್ದು 50 ವರ್ಷ ವೇದಾಧ್ಯಯನ ಮಾಡಿದ ದೇವವ್ರತ ಬೃಹಸ್ಪತ್ಯಾಚಾರ್ಯ ಹತ್ರ. ಅಲ್ಲಿಂದ ಗಂಗಾದೇವಿ ಬಂದು ದೇವವ್ರತನನ್ನು ಕರೆಕೊಂಡು ಪರಶುರಾಮ ದೇವರ ಹತ್ರ ಬಿಟ್ಲು. ಪರಶುರಾಮ ದೇವರ ಹತ್ರ ಬಿಟ್ಟು ಅಲ್ಲಿ ತತ್ವಶಾಸ್ತ್ರ ಅಧ್ಯಯನ ಮಾಡಲಿ ಅಂತ ಬಿಟ್ಟು, ದೇವವ್ರತ ಪರಶುರಾಮ ದೇವರ ಹತ್ರ 50 ವರ್ಷಗಳ ಕಾಲ ತತ್ವಶಾಸ್ತ್ರ ಅಧ್ಯಯನ ಮಾಡಿದ್ರು. ಪರಶುರಾಮ ಸಾಕ್ಷಾತ್ ಪರಮಾತ್ಮನ ಹತ್ರ, ಪರಶುರಾಮ ದೇವರು ಅಂದ್ರೆ ಸಾಕ್ಷಾತ್ ಭಗವಂತ, ಪರಮಾತ್ಮನ ಹತ್ರನೇ ಪರಶುರಾಮ ದೇವರ ಬಳಿಯೇ 50 ವರ್ಷಗಳ ಕಾಲ ಪರಮಾತ್ಮ ತತ್ವವನ್ನ, ವಿಷ್ಣು ಸರ್ವೋತ್ತಮತ್ವ ತತ್ವವನ್ನ 50 ವರ್ಷ ಅಧ್ಯಯನ ಮಾಡಿದ. ಅಲ್ಲಿಂದ ಅದೇ ಪರಶುರಾಮ ದೇವರ ಹತ್ರ 25 ವರ್ಷಗಳ ಕಾಲ ಅಸ್ತ್ರ ಮಂತ್ರ ಅದನ್ನ ಅಧ್ಯಯನ ಮಾಡಿದ. ಅಸ್ತ್ರ ಮಂತ್ರ ಅಂದ್ರೆ ಈ ಬಾಣ ಬಿಡುವಾಗ, ಧನುರ್ವಿದ್ಯೆ ಅಂತಿದೆ, ಬಾಣ ಬಿಡ್ತಾರೆ, ಬಾಣ ಬಿಡುವಾಗ ಕೆಲವು ಮಂತ್ರಗಳನ್ನು ಹೇಳಿ ಬಿಡ್ತಾರೆ. ಅದು ಆಗ್ನೇಯಾಸ್ತ್ರ ಇದ್ರೆ ಅಗ್ನಿ ಆಗಿ ಬಿಡುತ್ತದೆ ಆ ಬಾಣ, ವಾರುಣಾಸ್ತ್ರ ಮಂತ್ರವನ್ನು ಜಪ ಮಾಡಿದ್ರೆ ವಾರುಣಾಸ್ತ್ರ ಆಗಿಬಿಡ್ತದೆ, ನೀರು ಬರ್ತದೆ. ಹೀಗೆ ನಾನಾ ವಿಧವಾದ ಅಸ್ತ್ರ ಮಂತ್ರಗಳು ಅಂತಿದೆ ಧನುರ್ವಿದ್ಯೆಯಲ್ಲಿ ಬೇಕಾಗ್ತಕ್ಕಂಥದ್ದು. 25 ವರ್ಷಗಳ ಕಾಲ ಭೀಷ್ಮಾಚಾರ್ಯರು ಆ ಅಸ್ತ್ರ ಮಂತ್ರಗಳನ್ನು ಕಲಿತರಂತೆ ಪರಶುರಾಮ ದೇವರ ಹತ್ರ. ಒಟ್ಟು ದೇವವ್ರತನ ಅಧ್ಯಯನ ಎಷ್ಟಾಯಿತು ಅಂತಂದ್ರೆ 50 ವರ್ಷ ವೇದ, 50 ವರ್ಷ ಪರಶುರಾಮ ದೇವರ ಹತ್ರ ತತ್ವ, ಅದೇ ಪರಶುರಾಮ ದೇವರ ಹತ್ರ 25 ವರ್ಷಗಳ ಕಾಲ ಅಸ್ತ್ರವಿದ್ಯೆ, ಒಟ್ಟು 125 ವರ್ಷದ ವಿದ್ಯಾಭ್ಯಾಸ ಆಯ್ತು. 125 ವರ್ಷ ವಿದ್ಯಾಭ್ಯಾಸ ಮಾಡಿದ ಮೇಲೆ ಗಂಗಾದೇವಿ ಬಂದು ದೇವವ್ರತನನ್ನು ಕರೆಕೊಂಡು ಗಂಗಾ ತೀರಕ್ಕೆ ಬಂದಿದ್ದಾಳೆ. ಗಂಗಾ ತೀರದಲ್ಲಿ ಅಲ್ಲಿ ನಿಲ್ಲಿಸಿದ್ದಂತೆ ಶಂತನುವಿಗೆ ಒಪ್ಪಿಸಿ ಹೋಗಬೇಕು ಅಂತ ಗಂಗಾ ತೀರಕ್ಕೆ ಗಂಗಾದೇವಿನೇ ಬಂದಿದ್ದಾಳೆ. ತನ್ನ ನದಿ ತೀರಕ್ಕೆ ಬಂದಾಗ ಅಷ್ಟು ಶಸ್ತ್ರ, ಅಸ್ತ್ರವಿದ್ಯೆ, ಶಾಸ್ತ್ರ ಎಲ್ಲ ವಿದ್ಯಾಧ್ಯಯನ ಆಗಿತ್ತು. ಆವಾಗ ದೇವವ್ರತ ಬಿಲ್ಲು ಬಾಣ ಹಿಡ್ಕೊಂಡು ಆಟಾಡ್ತಾ ಇದ್ನಂತೆ. ಬಿಲ್ಲು ಬಾಣ ಹಿಡ್ಕೊಂಡು ಆಟಾಡ್ತಾ ಸತತ್ರ ಬದ್ಧು ಆಶರ ಪಂಜರೇಣ ಗಂಗಾಂ ವಿಜಕ್ರೇಶ್ಯ ಪಿತಾ ತದೈವ ವ್ರಜನ್ ಮೃಗಾರ್ಥಿ ತ್ರಿಷಿತೋ ವಿಲೋಕಯನ್ ಗಂಗಾಮತೋಯಾಂ ಅಭವತ್ಸು ವಿಸ್ಮಿತಃ. ಆ ದೇವವ್ರತ ಗಂಗಾ ನದಿ ಹರಿಯುವಾಗ ಆ ಗಂಗಾ ನದಿಗೆ ಅಡ್ಡವಾಗಿ ಬಾಣಗಳನ್ನು ಬಿಟ್ಟನಂತೆ. ಬಾಣ ಬಿಟ್ಟು ಆಣೆಕಟ್ಟು ಕಟ್ಟಿದ ಹಾಗೆ ಬಾಣ ಬಿಟ್ಟುಬಿಟ್ಟನಂತೆ. ಗಂಗಾ ನದಿಯಲ್ಲಿ ಆ ಬಾಣಗಳೆಲ್ಲ ಅಡ್ಡವಾಗಿ ನಿಲ್ಲಬೇಕಾದ್ರೆ, ಆಣೆಕಟ್ಟು ಕಟ್ಟಿದಂತೆ ಕಟ್ಟಬೇಕಾದ್ರೆ ಎಂಥ ಕೌಶಲ ಯೋಚನೆ ಮಾಡಿ. ಈ ರೀತಿ ಗಂಗಾ ನದಿಗೆ ಅಡ್ಡವಾಗಿ ಶರಪಂಜರವನ್ನ ಬಂಧನ ಮಾಡಿಬಿಟ್ಟ ದೇವವ್ರತ. ಅದೇ ಸಮಯಕ್ಕೆ ಶಂತನು ಬೇಟೆಯಾಡ್ಲಿಕ್ಕೆ ಅಂತ ಬಂದನು. ದೇವವ್ರತ ಎಲ್ಲೋ ಒಂದು ಕಡೆ ಗಂಗಾ ನದಿಯ ಮಧ್ಯದಲ್ಲಿ ಬಂಧನ ಮಾಡಿಬಿಟ್ಟಿದ್ದಾನೆ ಶರಪಂಜರದಿಂದ. ಆಚೆಗೆ ಶಂತನು ಚಕ್ರವರ್ತಿ ಗಂಗಾ ತೀರದಲ್ಲಿ ಬೇಟೆಯಾಡ್ಲಿಕ್ಕೆ ಬಂದ. ಬಾಯಾರಿಕೆ ಆಯಿತು, ಬಾಯಿ ಒಣಗಿತು, ನೀರು ಕುಡಿಬೇಕು ಅಂತ ಗಂಗಾ ನದಿಗೆ ಬಂದ್ರೆ ಬಹಳ ಸ್ವಲ್ಪ ಪ್ರವಾಹ ತುಂಬಿ ಹರಿತಾ ಇತ್ತಂತೆ. ಗಂಗಾ ನದಿ ಪ್ರವಾಹ ಹಿಂದಿನ ದಿವಸ ಎಲ್ಲ ನೋಡಿದಾನೆ,
ಅವತ್ತು ನೋಡ್ತಾನೆ ಶಂತನು ಚಕ್ರವರ್ತಿ ಗಂಗಾ ನದಿಯಲ್ಲಿ ನೀರೇ ಇಲ್ಲ ಅನ್ಬೇಕು, ಬಹಳ ಸ್ವಲ್ಪ ಇತ್ತಂತೆ. ಆಶ್ಚರ್ಯ ಆಯ್ತು. ಅಲ್ಲ, ಇದ್ದಕ್ಕಿದ್ದ ಹಾಗೆ ಇಷ್ಟು ಪ್ರವಾಹ ಕಡಿಮೆ ಆಗಿದೆ, ನೀರು ಕಡಿಮೆ ಆಗಿದೆ, ಯಾರು ಬಂಧಿಸಿಟ್ಟಿದ್ದಾರೆ ನೀರನ್ನ, ಯಾರು ಅಣೆಕಟ್ಟು ಕಟ್ಟಿದ್ದಾರೆ ನೋಡೋಣ ಅಂತ ಆ ಕಡೆನೆ ಪ್ರವಾಹ ಯಾವ ಕಡೆಯಿಂದ ಹರ್ಕೊಂಡು ಬರ್ತದೆ, ಶಂತನು ಆ ಕಡೆ ಬಂದ. ನೋಡೋಣ ಅಂತ ಬಂದ್ರೆ ಆ ದೇವವ್ರತ ಬಿಲ್ಲು ಬಾಣ ಹಿಡ್ಕೊಂಡು ತಾನು ಅಣೆಕಟ್ಟು ಕಟ್ತಾ ಇದ್ದಾನೆ. ಬಾಣದಿಂದ ಶರಪಂಜರದಿಂದ ಬಂಧನ ಮಾಡ್ತಿದ್ದಾನೆ ಗಂಗೆಯನ್ನ. ಆ ಶಂತನು ಬಂದು ಕೂಡಲೇ ದೇವವ್ರತನಿಗೆ ಗೊತ್ತಾಯ್ತು, ಇದು ನಮ್ಮ ತಂದೆ ಅಂತ ಗೊತ್ತಾಯ್ತು ಅಂತ. ಇದ್ದಕ್ಕಿದ್ದ ಹಾಗೆ ಅದೃಶ್ಯನಾಗಿ ಬಿಟ್ಟಾನ, ಕಣ್ಣಿಗೆ ಕಾಣಿಸ್ಲಿಲ್ಲ, ಮಾಯ ಆಗಿಬಿಟ್ಟ. ಯಾಕೆ ಅಂತಂದ್ರೆ ನಮ್ಮ ತಾಯಿನೇ ಬಂದು ನನ್ನನ್ನು ಒಪ್ಪಿಸಲಿ ಅಂತ. ನಾನು ಹಾಗೆ ಹೋಗಿ ಅಪ್ಪ ನಾನ್ ನಿನ್ನ ಮಗ ಅಂತ ಯಾಕೆ ಹೇಳ್ಕೋಬೇಕು, 125 ವರ್ಷ ಆಗಿದೆ, ಅಮ್ಮನೇ ಬಂದು ಅಪ್ಪನಿಗೆ ಒಪ್ಪಿಸಲಿ ಅಂತ ಹೇಳಿ ಅದೃಶ್ಯನಾಗಿ ಬಿಟ್ಟನಂತ. ಇದ್ದಕ್ಕಿದ್ದ ಹಾಗೆ ಗಂಗಾದೇವಿ ಅಲ್ಲಿ ಪ್ರತ್ಯಕ್ಷಳಾಗಿ ಬಂದು 125 ವರ್ಷ ಅಧ್ಯಯನ ಮಾಡಿದಂತಹ ಮಗ ದೇವವ್ರತನನ್ನ ಕೈ ಹಿಡಿದು ಕರ್ಕೊಂಡು ಬಂದು ಶಂತನು ಚಕ್ರವರ್ತಿ ಹತ್ರ ಸಮರ್ಪಣೆ ಮಾಡಿ ಹೋಗ್ತಿದ್ದಾಳೆ. ನಾನು ಈ ಮಗನನ್ನ ದೇವವ್ರತನನ್ನ ಸಮರ್ಪಿತೋ ವೀರ್ಯ ಬಲೋಪಪನ್ನ ಮಹಾಪರಾಕ್ರಮಶಾಲಿಯನ್ನಾಗಿ ಮಾಡಿ, ಒಳ್ಳೆ ಅಸ್ತ್ರವೇತ್ತಾರನನ್ನಾಗಿ ಮಾಡಿ, ಧನುರ್ವಿದ್ಯಾ ಪಾರಂಗತನನ್ನಾಗಿ ಮಾಡಿ ನಿಮಗೆ ಅರ್ಪಣೆ ಮಾಡ್ತಾ ಇದ್ದೀನಿ, ತಗೊಳ್ರಿ. ಇವನ ಜೊತೆಗೆ ನೀವು ಸಂತೋಷವಾಗಿ ಕಾಲಹರಣ ಮಾಡಿ. ಇಷ್ಟು ವರ್ಷ ಅಂತೂ 125 ವರ್ಷ ನಾನೂ ಇಲ್ಲ, ಈ ಕಡೆ ಮಗನೂ ಇಲ್ಲ, ಒಬ್ಬಂಟಿಗರಾಗಿದ್ರಿ. ಇನ್ನು ಮೇಲೆ ಈ ಮಗನ ಜೊತೆಗೆ ಒಳ್ಳೆ ಮಗ, ಯೋಗ್ಯ ಮಗ, ಆನಂದವಾಗಿ ಕಾಲಹರಣ ಮಾಡ್ರಿ. ನಾನಿಲ್ಲ ಅಂತಲೂ ವ್ಯಥೆ ಪಡೋದು ಬೇಡ, 7 ಮಕ್ಕಳಿಲ್ಲ ಅಂತಲೂ ಚಿಂತೆ ಪಡೋದು ಬೇಡ. ಈ ದೇವವ್ರತನ ನೋಡಿ ಸಂತೋಷ ಪಡ್ರಿ, 7 ಮಂದಿಯನ್ನ ಮತ್ತು ನನ್ನನ್ನ ಮರ್ತು ಬಿಡ್ರಿ, ಇವನನ್ನ ನೋಡಿ ಸಂತೋಷ ಪಡ್ರಿ ಅಂತಿಷ್ಟು ಹೇಳಿ ಗಂಗಾದೇವಿ ಅದೃಶ್ಯಳಾಗಿ ಹೊರಟು ಬಿಟ್ಲಂತೆ ನದಿಯಲ್ಲಿ. ಆಮೇಲೆ ದೇವವ್ರತನನ್ನು ಕರೆಕೊಂಡು ಶಂತನು ಚಕ್ರವರ್ತಿ ತನ್ನ ಮನೆಗೆ ಬಂದ. ಯೌವರಾಜ್ಯ ಪದವಿಯಲ್ಲಿ ದೇವವ್ರತನಿಗೆ ಪಟ್ಟಾಭಿಷೇಕನೂ ಮಾಡಿದ. ಮುಮೋದ ತತ್ಸದ್ ಗುಣತರ್ಪಿತೋ ಭೃಶಂ. ನಿಜವಾಗಿಯೂ ಯಾವ ವ್ಯಥೆನೂ ಆಗ್ಲಿಲ್ಲಂತೆ ಶಂತನುವಿಗೆ. ಈ ಕಡೆ ಹೆಂಡತಿ ಇಲ್ಲ, 7 ಮಕ್ಕಳು ಹೋಗಿದ್ರು, ಆದರೂ ಭೀಷ್ಮನ ಒಂದು ಗುಣಗಳಿಂದ ಪರಮಾನಂದ ಭರಿತನಾಗಿದ್ದಂತೆ ಶಂತನು ಚಕ್ರವರ್ತಿ. ಹೀಗೆ ಕುರುಕ್ಷೇತ್ರದಲ್ಲಿ ಶಂತನುವಿನ ಕಥೆ, ಅವನ ಒಂದು ಜೀವನ ಸ್ವಲ್ಪ ವಿಚಿತ್ರವೇ ಆಯ್ತು. ದೇವತಾ ಸ್ತ್ರೀಯನ್ನ ಮದುವೆ ಮಾಡಿಕೊಂಡ, 7 ಮಕ್ಕಳನ್ನ ಕಳ್ಕೊಂಡ, ಆದ್ರೆ ಆ ದೇವತಾ ಸ್ತ್ರೀ ಜೊತೆಗೆ ತನ್ನ ಹೆಂಡತಿ ಜೊತೆಗೇನೆ ಬಹುಕಾಲ ಬಾಳೋ ಭಾಗ್ಯ ಬರಲಿಲ್ಲ, ಮಗನ ಜೊತೆಗಿದ್ದ. ಏನಾಯ್ತು ಇದ್ದಕ್ಕಿದ್ದ ಹಾಗೆ, ಪುನಃ ಸ ಪಿತ್ರಾನುಮತೋ ಬೃಹಸ್ಪತೆ ಅವಾಪ ವೇದಾನ್ ಪುರುಷಾಯುಷೋರ್ಧತಃ. ದೇವವ್ರತನಿಗೆ ಮತ್ತೆ ಓದೋ ಹುಚ್ಚು. ಅಪ್ಪನ್ನ ಕೇಳ್ಕೊಂಡಂತೆ ಇನ್ನೊಂದು ಸ್ವಲ್ಪ ಅಧ್ಯಯನ ಮಾಡಬೇಕಾಗಿದೆ ಅಂದ. 125 ವರ್ಷ ಓದಿ ಆಗಿದೆ, ಇನ್ನೂ ಓದ್ತೀನಿ ನಿಂತಿದ್ದ. ಆಗ್ಲಿ ಅಂತ ಶಂತನು ಚಕ್ರವರ್ತಿ ಅನುಮತಿ ಕೊಟ್ಟ. ಮತ್ತೆ ದೇವವ್ರತ ಬೃಹಸ್ಪತ್ಯಾಚಾರ ಹತ್ರ ಬಂದು ಪುನಃ 50 ವರ್ಷಗಳ ಕಾಲ ವೇದ ಓದಿದನಂತೆ. ಮೊದಲಾಗಿತ್ತು, ಮತ್ತೆ 50 ವರ್ಷ ವೇದ ಓದಿದ ಬೃಹಸ್ಪತ್ಯಾಚಾರ ಹತ್ರ. ಅದಾದ ಮೇಲೆ ಮತ್ತೆ ಪರಶುರಾಮ ದೇವರ ಹತ್ರ ಬಂದು 50 ವರ್ಷಗಳ ಕಾಲ ಅಸ್ತ್ರವಿದ್ಯೆಯನ್ನು ಕಲ್ತಂತೆ. ಮತ್ತೆ ಮುಂಚೆ 25 ವರ್ಷ ಕಲ್ತಾಗಿತ್ತು, ಈಗ ಮತ್ತೆ 50 ವರ್ಷ ಅಸ್ತ್ರ ಮಂತ್ರಗಳನ್ನ ಕಲ್ತ. ಅದೇ ಪರಶುರಾಮ ದೇವರ ಹತ್ರ ಮತ್ತೆ 300 ವರ್ಷ ಇದ್ದು ತತ್ವಶಾಸ್ತ್ರವನ್ನ ಕಲ್ತನಂತೆ. ಒಟ್ಟು ಎಷ್ಟಾಯ್ತು ದೇವವ್ರತನ ವಿದ್ಯಾಭ್ಯಾಸ ಅಂದ್ರೆ, ಬೃಹಸ್ಪತ್ಯಾಚಾರ ಹತ್ರ 100 ವರ್ಷ ವೇದಾಧ್ಯಯನ ಆಯ್ತು. ಪರಶುರಾಮ ದೇವರ ಹತ್ರ ಮುಂಚೆ 25, ಈಗ 50, 75 ವರ್ಷ ಅಸ್ತ್ರ ವಿದ್ಯಾಭ್ಯಾಸ, ಮತ್ತೆ 300 ವರ್ಷ ತತ್ವ ವಿದ್ಯಾಭ್ಯಾಸ. ಮೊದಲು 50 ವರ್ಷ ತತ್ವಶಾಸ್ತ್ರ ಆಗಿತ್ತು. ಒಟ್ಟು ದೇವವ್ರತನ ವಿದ್ಯಾಭ್ಯಾಸ 520 ವರ್ಷಗಳ ಕಾಲ ಆಯ್ತು. 520 ವರ್ಷ ಹೀಗೆ ಶಂತನುವನ್ನು ಬಿಟ್ಟು ಹೋಗಿ ಮತ್ತೆ ವೇದ ಶಾಸ್ತ್ರ ತತ್ವಶಾಸ್ತ್ರ ಎಲ್ಲ ಅಧ್ಯಯನ ಮಾಡಿ ಪುನಃ ಬಂದ. ಸಸರ್ವವಿತ್ವಂ ಸಮವಾಪ್ಯ ರಾಮಾತ್ ಸಮಸ್ತ ವಿದ್ಯಾಧಿಪತೇರ್ಗುಣಾರ್ಣವಾತ್ ಪಿತು ಸಮೀಪಂ ಸಮವಾಪ್ಯ ತಂಚ ಶುಶ್ರೂಷಮಾಣ ಪ್ರಮುಮೋದ ವೀರ. ಮತ್ತೆ ಮನೆಗೆ ಬಂದು ಶಂತನುವಿನ ಸೇವೆ ಮಾಡ್ತಾ ದೇವವ್ರತ ಮನೆಯಲ್ಲೇ ಇದ್ದಾನೆ. ಇದೇ ಸಂದರ್ಭದಲ್ಲಿ ಇನ್ ಕೆಲವರ ಚರಿತ್ರೆ ಹೇಳ್ತಾರೆ ಆಚಾರ್ಯರು. ಯಾವಾಗ ಗಂಗೆ ದೇವವ್ರತನನ್ನು ಹಡೆದಿದ್ಲೋ ಅದೇ ಸಂದರ್ಭದಲ್ಲಿ ಶರದ್ವಾನ್ ಎಂಬ ಒಬ್ಬ ಋಷಿಗಳು ಕಾಡಿನಲ್ಲಿ ಸಂಚಾರ ಮಾಡ್ತಾ ಇರುವಾಗ ಊರ್ವಶಿಯನ್ನು ಅಪ್ಸರ ಸ್ತ್ರೀಯನ್ನು ನೋಡಿ ಅವರ ಮನಸ್ಸಿನಲ್ಲಿ ವಿಕಾರ ಆಗಿ ಇಬ್ರು ಮಕ್ಕಳಿಗೆ ಜನ್ಮ ಕೊಡ್ತಾರೆ. ಶರದ್ವಾನ್ರಿಂದ ಊರ್ವಶಿಯನ್ನ ನೋಡಿದಾಗ ವಿಕಾರವಾಗಿ ಅಯೋನಿಜರಾಗಿ ಹುಟ್ಟಿದವರು. ಶರದ್ವಾನ್ರಿಂದಲೇ ಹುಟ್ಟಿದವರು ಕೃಪಾ ಮತ್ತು ಕೃಪಿ ಅಂತ. ಭೀಷ್ಮರು ಹುಟ್ಟುವಾಗಲೇ, ದೇವವ್ರತ ಹುಟ್ಟುವಾಗಲೇ ಹುಟ್ಟಿದವರು ಕೃಪಾ ಮತ್ತು ಕೃಪಿ, ಶರದ್ವಂತರ ಮಕ್ಕಳಾಗಿ ಹುಟ್ಟಿದರು. ಕೃಪಾ ಅಂತಂದ್ರೆ ವಿಷ್ಕಂಭ ಅಂತ ಏಕಾದಶ ರುದ್ರರಲ್ಲಿ ಒಬ್ಬ. ಆ ವಿಷ್ಕಂಭ ಅನ್ನೋ ರುದ್ರನೇ ಕೃಪಾಚಾರ್ಯರಾಗಿ ಹುಟ್ಟಿದ್ರು. ಆ ಕೃಪನ ತಂಗಿ ಕೃಪಿ ಯಾರು ಅಂತಂದ್ರೆ ಬೃಹಸ್ಪತ್ಯಾಚಾರ್ಯ ಹೆಂಡತಿ ತಾರಾದೇವಿ ಕೃಪಿಯಾಗಿ ಹುಟ್ಟಿದ್ದಾಳೆ. ಶರದ್ವಂತರು
ಈ ಕೃಪಾ ಮತ್ತು ಕೃಪಿಯನ್ನ ಯಾವುದೋ ಹುಲ್ಲಿನ ಪೊದೆಯಲ್ಲಿ ಹಾಕಿ ಹೋಗಿದ್ರಂತೆ. ಅಲ್ಲೇ ಹುಟ್ಟಿದ್ದವರು, ಶರದ್ವಂತರಿಂದ ಆ ಉರ್ವಶಿ ದರ್ಶನದಿಂದ ವಿಕಾರ ಆಗಿ ಹುಟ್ಟಿದವರು. ಶಂತನು ಚಕ್ರವರ್ತಿ ಅಕಸ್ಮಾತ್ ಬೇಟೆಯಾಡ್ಲಿಕ್ಕೆ ಬಂದಾಗ ಈ ಕೃಪಾ ಮತ್ತು ಕೃಪೆಯನ್ನ ನೋಡಿದ. ಅವನಿಗೆ ಕೃಪೆ ಉಂಟಾಯಿತು. ಯಾವುದೋ ಗಂಡು ಹೆಣ್ಣು ಅವಳಿ ಜವಳಿಯಾಗಿ ಹುಟ್ಟಿದಂತಹ ಮಕ್ಕಳು ಅನಾಥವಾಗಿದ್ದಾರಲ್ಲ ಅಂತ ಆ ಮಕ್ಕಳನ್ನು ತಾನು ಕರ್ಕೊಂಡು ಬಂದು ತನ್ನ ಮನೆಯಲ್ಲಿ ಸಾಕ್ತಾ ಇದ್ದಾನಂತೆ. ಮಕ್ಕಳನ್ನು ಸಾಕಿದಂತೆ ಸಾಕಿದ. ಹೀಗೆ ಶಂತನು ಚಕ್ರವರ್ತಿ ಮನೆಯಲ್ಲಿ ಕೃಪಾ ಮತ್ತು ಕೃಪೆಯೂ ಕೂಡ ಬಂದು ಸೇರಿದ್ರು. ಅವರಿಗೆ ಆ ಹೆಸರು ಬರಲಿಕ್ಕೆ ಕೃಪಾನೇ ಕಾರಣ ಆಗಿತ್ತು. ಕೃಪಾಚಾರ್ಯರು ಅವರು ವಿಶೇಷವಾಗಿ ತಪಸ್ಸು ಮಾಡಿ ಪರಮಾತ್ಮನ ಅನುಗ್ರಹದಿಂದ ಒಂದು ಕಲ್ಪಾಂತ ಜೀವನವನ್ನ ಪಡೆದು ಚಿರಂಜೀವಿಗಳು ಅಂತ ಪ್ರಸಿದ್ಧರಾದರು ಕೃಪಾಚಾರ್ಯರು. ಮುಂದಿನ ಸಪ್ತರ್ಷಿಗಳಲ್ಲಿ ಒಬ್ಬರಾಗ್ತಾರಂತೆ. ಪ್ರತಿಯೊಂದು ಮನ್ವಂತರಕ್ಕೆ ಒಬ್ಬೊಬ್ರು ಸಪ್ತರ್ಷಿಗಳು ಅಂತ ಒಂದು ಗುಂಪಿರ್ತದೆ. ಸ್ವಯಂಭವ ಮನ್ವಂತರದ ಸಪ್ತರ್ಷಿಗಳೇ ಬೇರೆ, ಸ್ವಾರೋತಿಷ ಮನ್ವಂತರದ ಸಪ್ತರ್ಷಿಗಳೇ ಬೇರೆ, ಈಗ 7ನೇ ಮನ್ವಂತರದ ಸಪ್ತರ್ಷಿಗಳೇ ಬೇರೆ. ಮರೀಚಿ, ಅತ್ರಿ, ಅಂಗಿರಸ್ ಇವರೆಲ್ಲ ಸ್ವಯಂಭವ ಮನ್ವಂತರದ ಸಪ್ತರ್ಷಿಗಳು, ಮರೀಚ್ಯಾದಿಗಳು. ಈಗ ಕಶ್ಯಪೋತ್ರ ಭರದ್ವಾಜ ಅಂತ ಈ ಮನ್ವಂತರದ ಸಪ್ತರ್ಷಿಗಳು. ಮುಂದಿನ ಮನ್ವಂತರದ ಸಪ್ತರ್ಷಿಗಳಲ್ಲಿ ಕೃಪಾಚಾರ್ಯರು ಒಬ್ಬರಾಗ್ತಾರಂತೆ. ಮುಂದಿನ ಮನ್ವಂತರದ ಸಪ್ತರ್ಷಿಗಳಾಗ್ಲಿ ಅಂತ ಪರಮಾತ್ಮ ಅನುಗ್ರಹ ಮಾಡಿದ. ಒಂದು ಕಲ್ಪ ಪರ್ಯಂತ ಜೀವನ ಮಾಡಿಕೊಂಡಿರ್ರಿ ಅಂತಲೂ ಅವರಿಗೆ ಭಗವಂತ ವರ ಕೊಟ್ಟಿದ್ದಾನೆ. ಆ ಕೃಪಾಚಾರ್ಯರು ಸಕಲ ವೇದ ಇತ್ಯಾದಿಗಳನ್ನೆಲ್ಲ ಅಧ್ಯಯನ ಮಾಡಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿ ಸ ಶಂತನುಗೃಹೇ ತಿಷ್ಠನ್ ದೇವವ್ರತ ಸಖಾಭವತ್. ಶಂತನುವಿನ ಮನೆಯಲ್ಲೇ ಇದ್ದು ದೇವವ್ರತನ ಸ್ನೇಹಿತರಾಗಿದ್ದರು. ಅವರ ತಂಗಿ ಕೃಪೆಯೂ ಕೂಡ ಅಲ್ಲೇ ಇತ್ತು. ಪುತ್ರವತ್ ಶಂತನೋಶ್ಚಾಸೀತ್, ಮಕ್ಕಳನ್ನು ನೋಡಿದಂತೆ ಶಂತನು ನೋಡಿಕೊಂಡ. ಇವರು ಕೂಡ ಹಾಗೇನೆ ಗೌರವ ತೋರಿಸ್ತಾ ಇದ್ರು. ಕೃಪ ಹುಟ್ಟಿದಾಗಲೇನೆ ದ್ರೋಣಾಚಾರ್ಯರು ಕೂಡ ಅದೇ ಸಮಯದಲ್ಲೇ ಹುಟ್ಟಿದವರು. ದ್ರೋಣಾಚಾರ್ಯರು ಇವರೆಲ್ಲ ಸಮವಯಸ್ಕರು. ದೇವವ್ರತ, ಕೃಪಿ, ದ್ರೋಣಾಚಾರ್ಯರು, ದ್ರುಪದ ಚಕ್ರವರ್ತಿ, ವಿರಾಟ್ ರಾಜ ಇವರೆಲ್ಲ ಒಂದೇ, ಹೆಚ್ಚು ಕಡಿಮೆ ಸ್ವಲ್ಪ ವ್ಯತ್ಯಾಸ. ದ್ರೋಣಾಚಾರ್ಯ ಹೇಗೆ ಹುಟ್ಟಿದ್ರು ಅಂತಂದ್ರೆ ಬೃಹಸ್ಪತ್ಯಾಚಾರ್ಯರ ಮಗ ಭರದ್ವಾಜರು ಅಂತಿದ್ದಾರೆ. ಬೃಹಸ್ಪತ್ಯಾಚಾರ್ಯರ ಮಗ ಭರದ್ವಾಜರು ಕಾಡಿನಲ್ಲಿದ್ದಾಗ ಘೃತಾಚಿ ಅಂತ ಒಬ್ಬಳು ಅಪ್ಸರ ಸ್ತ್ರೀ, ಇವಳ ಉಲ್ಲೇಖ ಈಗಾಗಲೇ ಬಂದಿದೆ. ವೇದವ್ಯಾಸ ದೇವರು ಅರಣ್ಯ ನಿರ್ಮಂಥನ ಮಾಡ್ತಾ ಇರುವಾಗ ಅಲ್ಲಿ ಘೃತಾಚಿ ಅಂತ ಒಬ್ಬಳು ಅಪ್ಸರ ಸ್ತ್ರೀ ಬಂದಿದ್ಲು, ಹೆಣ್ಣು ಗಿಳಿ ರೂಪದಲ್ಲಿ ಬಂದಿದ್ಲು ಅಂತ ಉಲ್ಲೇಖ ಬಂತು. ಅದೇ ಘೃತಾಚಿ ಅನ್ನೋ ಅಪ್ಸರ ಸ್ತ್ರೀ ಅಲ್ಲಿಗೂ ಬಂದಿದ್ಲಂತೆ ಭರದ್ವಾಜರು ತಪಸ್ಸು ಮಾಡ್ತಾ ಇದ್ದಾಗ. ಘೃತಾಚಿಯನ್ನು ನೋಡಿ ಭರದ್ವಾಜರಿಗೆ ಮನೋವಿಕಾರ ಆಗಿ ಆ ಭರದ್ವಾಜರಿಂದಲೇ ಒಬ್ಬ ಮಗ ಹುಟ್ಟಿದ, ಅವರೇ ದ್ರೋಣ. ಬೃಹಸ್ಪತ್ಯಾಚಾರ್ಯ ಮಗ ಭರದ್ವಾಜ, ಭರದ್ವಾಜರ ಮಗ ದ್ರೋಣ. ಆ ದ್ರೋಣ ಯಾರು ಅಂತಂದ್ರೆ ಬೃಹಸ್ಪತ್ಯಾಚಾರ್ಯ ದ್ರೋಣರಾಗಿ ಅವತಾರ ಮಾಡಿದ್ರು. ಅಂದ್ರೆ ಬೃಹಸ್ಪತ್ಯಾಚಾರ್ಯ ತನ್ನ ಮಗನಾಗಿ ಹುಟ್ಟಿದ್ರು, ಭರದ್ವಾಜರ ಮಗನಾಗಿ ಹುಟ್ಟಿದ್ರು. ಆ ದ್ರೋಣ ಬೃಹಸ್ಪತ್ಯಾಚಾರ್ಯ ಅವತಾರ ದ್ರೋಣರಲ್ಲಿ ಚತುರ್ಮುಖ ಬ್ರಹ್ಮದೇವರ ಆವೇಶ ಇತ್ತಂತೆ. ಅಂಥ ದ್ರೋಣರು ಕೂಡ ಅದೇ ಸಂದರ್ಭದಲ್ಲಿ ಹುಟ್ಟಿದ್ರು. ಅವರಲ್ಲಿ ಬ್ರಹ್ಮದೇವರ ಆವೇಶ, ಬೃಹಸ್ಪತ್ಯಾಚಾರ್ಯ ಅವತಾರ ಅಂತಾರೆ. ಆ ದ್ರೋಣಾಚಾರ್ಯರು ಅಧ್ಯಯನಕ್ಕೆ ಮತ್ತೆಲ್ಲೂ ಹೋಗ್ಲಿಲ್ಲ. ತಂದೆ ಭರದ್ವಾಜರ ಹತ್ರನೇ ತಮ್ಮ ಮನೆಯಲ್ಲೇ ಓದಿದ್ರು. ವೇದ ಎಲ್ಲ ಶಾಸ್ತ್ರಗಳು ಎಲ್ಲವನ್ನು ಓದಿ ಸರ್ವಜ್ಞರು ಅಂತ ಅನಿಸ್ಕೊಂಡ್ರಂತೆ ದ್ರೋಣಾಚಾರ್ಯ. ಅದೇ ಸಂದರ್ಭದಲ್ಲಿ ದ್ರೋಣಾಚಾರ್ಯ ಹುಟ್ಟಿದಾಗಲೇ ಹುಟ್ಟಿದವನು ದ್ರುಪದ ಚಕ್ರವರ್ತಿ. ದ್ರುಪದ ಯಾರು ಅಂತಂದ್ರೆ ಮೂಲ ರೂಪದಲ್ಲಿ ಒಬ್ಬ ಗಂಧರ್ವ, ಹೂಹು ಅಂತ ಒಬ್ಬ ಗಂಧರ್ವ, ಅವನ ಹೆಸರೇ ಹೂಹು. ಇನ್ನೊಬ್ಬ ಗಂಧರ್ವ ಇದ್ದಾನೆ ಹಾಹ. ದ್ರುಪದ ರಾಜ ತಾನೂ ಕೂಡ ವೇದಾದಿಗಳನ್ನು ಅಧ್ಯಯನ ಮಾಡಬೇಕು ಅಂತ ಭರದ್ವಾಜರ ಮನೆಗೆ ಬಂದಿದ್ದ. ಭರದ್ವಾಜರ ಮಕ್ಕಳು ದ್ರೋಣಾಚಾರ್ಯರು ತಮ್ಮ ತಂದೆ ಹತ್ರ ಓದ್ತಾ ಇದ್ರು. ಅದೇ ಮನೆಗೆ ಭರದ್ವಾಜರ ಆಶ್ರಮಕ್ಕೆ ಬಂದು ದ್ರುಪದ ರಾಜನೂ ಕೂಡ ಅಧ್ಯಯನ ಮಾಡಿದ್ದ. ಹೀಗಾಗಿ ದ್ರುಪದ ಮತ್ತು ದ್ರೋಣಾಚಾರ್ಯರು ಸಹಪಾಠಿಗಳು, ಕ್ಲಾಸ್ಮೇಟ್ಸ್. ಅವರು ಭರದ್ವಾಜರ ಮನೆಯಲ್ಲಿ ದ್ರೋಣ ಓದ್ತಾ ಇದ್ದಾಗ ದ್ರುಪದ ಬಂದು ಅಲ್ಲಿ ಸೇರಿದ್ರು. ಇವನು ದೊಡ್ಡ ರಾಜಕುಮಾರ, ಪೃಷತ ರಾಜಕುಮಾರ. ಪಂಚಾಲ ದೇಶ ದೊಡ್ಡ ದೇಶ. ಅಂಥ ಪಂಚಾಲ ವಂಶದ ರಾಜ ಪೃಷತರಾಜನ ಮಗ ರಾಜಕುಮಾರ ದ್ರುಪದ ಈ ಭರದ್ವಾಜರ ಮನೆಗೆ ಬಂದು ಭರದ್ವಾಜರ ಆಶ್ರಮಕ್ಕೆ ಬಂದು ದ್ರೋಣಾಚಾರ್ಯ ಜೊತೆಗೆ ಓದ್ತಾ ಇದ್ರು. ಇವರ ಬಡತನ ಇದನ್ನೆಲ್ಲ ನೋಡಿ ಆಶ್ರಮ ಬ್ರಾಹ್ಮಣರು ಆವಾಗಲೇ ಅಂದಿದ್ನಂತೆ ದ್ರುಪದ ರಾಜ, ಈಗ ನಾನು ನಿಮ್ಮ ಮನೆಯಲ್ಲಿ ಅನ್ನ ತಿಂದು ಓದ್ತಾ ಇದ್ದೀನಿ, ಮುಂದೆ ಒಂದಲ್ಲ ಒಂದ್ಸಲ ನನಗೆ ರಾಜ್ಯ ಬರ್ತದೆ, ಪಂಚಾಲ ದೇಶದ ರಾಜ್ಯ ನನಗೆ ಬರ್ತದೆ, ಆವಾಗ ನಾನು ನೀನು ಇಬ್ರು ಸೇರಿ ರಾಜ್ಯ ಆಳೋಣ, ಅರ್ಧ ರಾಜ್ಯ ನಿನಗೆ ಕೊಡ್ತೇನೆ ಅಂತ ಅಂದ್ಬಿಟ್ಟಿದ್ನಂತೆ ದ್ರೋಣಾಚಾರ್ಯರಿಗೆ. ಒಟ್ನೋ ಬಿಟ್ನೋ ಅಂತ ಕಥೆ ಮುಂದೆ ಬರ್ತದೆ. ಅಂತೂ ಅರ್ಧ ರಾಜ್ಯ ನಿನಗೆ ಕೊಡ್ತೇನೆ ಅಂತ ಮಾತು ಕೊಟ್ಟಿದ್ನಂತೆ. ಅಷ್ಟು ಸಖ್ಯದಿಂದ ಇಬ್ರು ಅಲ್ಲಿ ಅಧ್ಯಯನ ಮಾಡಿದ್ದಾರೆ.
ದ್ರೋಣೇನ ಯುಕ್ತ ಸತದಾ ಗುರುಸುತಂ ಸಹೈವ ನೌ ರಾಜ್ಯಮಿತಿ ಹ್ಯವಾದೀತ್. ದ್ರೋಣಾಚಾರ್ಯರು ಅವರ ಅಧ್ಯಯನ ಎಲ್ಲ ಮುಗಿತು. ಅವರ ಜೀವನ ಕ್ರಮ ಹೇಗಿತ್ತು ಅಂತಂದ್ರೆ, ಶಿಲೋಂಚ ವೃತ್ತೈವ ಹಿ ವರ್ತಯನ್ ಸಹ ಧರ್ಮಂ ಮಹಾಂತಂ ವಿರಜಂ ಜುಷಾಣಃ ಉವಾಸ ನಾಗಾಖ್ಯ ಪುರೇ ಸಖಾಸ ದೇವವ್ರತಸ್ಯಾಥ ಕೃಪಸ್ಯ ಚೈವ. ದ್ರೋಣಾಚಾರ್ಯರು ಅಧ್ಯಯನ ಎಲ್ಲ ಮುಗಿದ ಮೇಲೆ ಕೃಪಿಯನ್ನ ಮದುವೆ ಮಾಡಿಕೊಂಡು, ಕೃಪಾಚಾರ್ಯ ತಂಗಿ ಕೃಪಿಯನ್ನ ಮದುವೆ ಮಾಡಿಕೊಳ್ತಾರೆ. ಯಾಕೆ ಅಂದ್ರೆ ದ್ರೋಣಾಚಾರ್ಯರು ಬೃಹಸ್ಪತ್ಯಾಚಾರ್ಯರು, ಕೃಪಿ ಮೂಲತಃ ತಾರೆ, ಅವಳು ತಾರೆ ಅವತಾರನೇ ಕೃಪಿ. ಬೃಹಸ್ಪತ್ಯಾಚಾರ್ಯ ಹೆಂಡತಿ ತಾರೆ, ಬೃಹಸ್ಪತ್ಯಾಚಾರ್ಯ ದ್ರೋಣರಾದ್ರಿಂದ ಕೃಪಿಯನ್ನೇ ವಿವಾಹ ಮಾಡಿಕೊಂಡ್ರು. ಅವರ ಜೀವನ ಹೇಗಿತ್ತು ಸಾಂಸಾರಿಕ ಜೀವನ ಅಂತಂದ್ರೆ, ಹಸ್ತಿನಾಪುರದಲ್ಲಿ ವಾಸ ಮಾಡ್ತಿದ್ರಂತೆ. ಅವರು ಹಸ್ತಿನಾಪುರದಲ್ಲಿ ವಾಸ ಮಾಡಿಕೊಂಡು ಜೀವನ ಮಾಡುವಾಗ ಶಿಲೋಂಚ ವೃತ್ತಿಯಿಂದ ಬದುಕ್ತಿದ್ರಂತೆ. ಶಿಲೋಂಚ ವೃತ್ತಿ ಅಂತ ಒಂದು ವಿಚಿತ್ರವಾದ ಬದುಕಿನ ಮಾರ್ಗ. ಎರಡು ಶಿಲ ಮತ್ತು ಉಂಚ ಅಂತ ಎರಡು ಮಾರ್ಗ ಒಟ್ಟಿಗೆ ಸೇರಿಸಿ ಶಿಲೋಂಚ ವೃತ್ತಿ ಅಂತಾರೆ. ಶಿಲ ಮತ್ತು ಉಂಚ ಅಂತ ಎರಡು ಬದುಕಿನ ಮಾರ್ಗ. ಅದಕ್ಕೆ ಅರ್ಥ ಏನು ಅಂದ್ರೆ, ಶಿಲ ಅಂತಂದ್ರೆ ಉಂಚ ಕಣಶ ಆದಾನಂ ಕಣಿಶಾದ್ಯರ್ಚನಂ ಶಿಲಂ. ರೈತರು ಬೆಳೆ ಎಲ್ಲ ಬಂದ ಮೇಲೆ ಎಲ್ಲ ಧಾನ್ಯ ರಾಶಿ ಮಾಡಿಕೊಂಡು ಅದನ್ನು ತುಂಬಿಕೊಂಡು ಹೋಗ್ತಾರೆ. ರೈತರು ತುಂಬಿಕೊಂಡು ಹೋದ ಮೇಲೆ ಅಲ್ಲಿ ಹೋಗೋದಂತೆ ದ್ರೋಣಾಚಾರ್ಯರು. ಅಲ್ಲಿ ಏನು ಕಣಗಳು ಬಿದ್ದಿರ್ತದೆ, ಕಾಳುಗಳು ಉದುರಿ ಬಿದ್ದಿರ್ತದೆ. ರಾಶಿ ಮಾಡುವಾಗ ಉದುರಿ ಬಿದ್ದ ಕಾಳುಗಳನ್ನ ಆರಿಸಿ ತಂದು ಬದುಕ್ತಾ ಇದ್ರಂತೆ ದ್ರೋಣಾಚಾರ್ಯ. ಇದಕ್ಕೆ ಉಂಚವೃತ್ತಿ ಅಂತ ಕರೀತಾರೆ. ಉಂಚಃ ಕಣಶ ಆದಾನಂ, ಒಂದೊಂದು ಕಾಳನ್ನ ಆರಿಸ್ಕೊಂಡು ಬಂದು ಬದುಕೋದಕ್ಕೆ ಉಂಚವೃತ್ತಿ ಅಂತ. ಇನ್ನು ತೆನೆಗಳೇನಾದ್ರೂ ಬಿದ್ದಿದ್ರೆ ಆ ತೆನೆಯನ್ನೇ ಆರಿಸ್ಕೊಂಡು ಬಂದ್ರೆ ಅದಕ್ಕೆ ಶಿಲವೃತ್ತಿ ಅಂತ ಕರೀತಾರೆ. ಹೀಗೆ ಶಿಲೋಂಚ ವೃತ್ತಿಯಿಂದ ಬದುಕ್ತಿದ್ರು. ಪ್ರತಿಗ್ರಹೋಜ್ಜ ನಿಜ ಧರ್ಮವರ್ತಿ. ಯಾರು ಏನು ಕೊಟ್ಟರೂ ಕೂಡ ಇಸ್ಕೊಳ್ತಿದ್ದಿಲ್ಲ ಅಂತ, ಯಾಚನೆ ಅಂತೂ ಮಾಡ್ತಿದ್ದಿಲ್ಲ. ಅವರಾಗಿ ಅವರು ದಾನ ದಕ್ಷಿಣೆ ಅಂತ ಕೊಡ್ಲಿಕ್ಕೆ ಬಂದ್ರೆ ಇಸ್ಕೊಳ್ತಿದ್ದಿಲ್ಲ. ಅಪ್ರತಿಗ್ರಹ ನಿಯಮ ಅಂತಾರೆ ಇದಕ್ಕೆ. ಅಪ್ರತಿಗ್ರಹ ಅಥವಾ ಶಿಲೋಂಚ ವೃತ್ತಿ. ಕೊಟ್ರೆ ಇಸ್ಕೊಳ್ಳೋದಿಲ್ಲ, ಬದುಕೋದು ಹೇಗೆ ಬದುಕಬೇಕು? ತಾವಂತೂ ಏನು ಉದ್ಯೋಗ ಇರೋದಿಲ್ಲ, ಇನ್ನೊಬ್ರು ಕೊಟ್ಟದ್ದನ್ನು ತಗೊಳ್ಳೋದಿಲ್ಲ, ಯಾಚನೆನೂ ಮಾಡೋದಿಲ್ಲ. ಬದುಕೋ ಮಾರ್ಗ ಹೀಗೆ ಇಡೀ ವರ್ಷಗಟ್ಲೆ ಹಾಗೆ ಬದುಕೋದಂತ. ಎಷ್ಟೆಷ್ಟು ಕಾಳು ಸಿಗ್ತದೋ ಅಷ್ಟು ಕಾಳು ಅಥವಾ ತೆನೆ ಆರಿಸ್ಕೊಂಡು ಬಂದು, ತಾನಾಗಿ ಬಿದ್ದದ್ದು ಆರಿಸ್ಕೊಂಡು ಬಂದು ಬದುಕುವಂತಹ ಮಾರ್ಗದಲ್ಲಿ ಪ್ರತಿಗ್ರಹೋಜ್ಜರಾಗಿ ಪ್ರತಿಗ್ರಹ ತ್ಯಾಗ ಮಾಡಿ ವಾಸ ಮಾಡ್ತಾ ಇದ್ರು. ಹಸ್ತಿನಾಪುರದಲ್ಲಿ ಭೀಷ್ಮಾಚಾರ್ಯರಿಗೆ, ದೇವವ್ರತನಿಗೆ ಮತ್ತು ಕೃಪಾಚಾರ್ಯರಿಗೆ ಬಹಳ ಸ್ನೇಹಿತರಾಗಿದ್ದರಂತೆ. ಇಷ್ಟು ಇವರೆಲ್ಲ ಸಮಾನ ಕಾಲೀನರು ಅಂತ ನಿರೂಪಣೆ ಮಾಡಿ ಆಚಾರ್ಯರು ಶಂತನುವಿನ ಕಥೆ ಮುಂದುವರೆಸ್ತಾರೆ. ಒಮ್ಮೆ ಶಂತನು ಚಕ್ರವರ್ತಿ ಬೇಟೆ ಆಡ್ಲಿಕ್ಕೆ ಅಂತ ಹೋದ್ನಂತೆ. ಬೇಟೆ ಆಡ್ಲಿಕ್ಕೆ ಅಂತ ಬಂದಾಗ ಅಕಸ್ಮಾತ್ ದಾಶರಾಜನ ಮನೆ ಕಡೆ ಬಂದಿದ್ದಾನೆ ಬೇಟೆ ಆಡ್ತಾ. ದಾಶರಾಜನ ಮನೆ ಕಡೆ ದಾಶರಾಜ ಅಂದ್ರೆ ಹೇಳಿದೆ ಬೆಸ್ತರ ರಾಜ. ಸಮುದ್ರದಲ್ಲಿ ಇದು ನದಿಯಲ್ಲಿ ಮೀನು ಗೀನು ಹಿಡಿಯೋದು, ಆ ದೋಣಿ ದಾಟಿಸೋದು, ಇಂತಹ ಕೆಲಸ ಮಾಡಿಕೊಂಡಿರುವ ಆ ಬೆಸ್ತನ ಮನೆ ಕಡೆ ಬೇಟೆ ಆಡ್ತಾ ಬಂದ್ಬಿಟ್ಟ. ಅಲ್ಲಿ ನೋಡ್ತಾನೆ ಸತ್ಯವತಿಯನ್ನ. ಅಕಸ್ಮಾತ್ ಸತ್ಯವತಿ ದೇವಿ ಕಣ್ಣಿಗೆ ಬಿದ್ಲು. ವೇದವ್ಯಾಸ ದೇವರ ತಾಯಿ. ಸತ್ಯ ಅಂದ್ರೆ ಪರಮಾತ್ಮ, ವೇದವ್ಯಾಸ ದೇವರು ಅವರ ತಾಯಿ ಆದ್ರಿಂದ ಸತ್ಯವತಿ ಅಂತ ಹೆಸರು ಬಂದಿತ್ತು. ಪರಾಶರರು ಸತ್ಯವತಿಯನ್ನ ಮದುವೆ ಮಾಡಿಕೊಂಡು ವೇದವ್ಯಾಸ ದೇವರ ಅವತಾರಕ್ಕೆ ಕಾರಣರಾಗಿದ್ದು. ಅದೇ ಪರಾಶರರು ಸತ್ಯವತಿಗೆ ಕನ್ಯಾತ್ವ ವರ ಕೊಟ್ಟು ಹೋಗಿದ್ದು. ವೇದವ್ಯಾಸ ದೇವರ ಅವತಾರ ಆಯ್ತು, ಇನ್ನು ನೀನು ಪುನಃ ಕನ್ಯಾಗಿ ಮದುವೆ ಮಾಡ್ಕೊಳ್ಬಹುದು ಅಂತ ಮತ್ತೆ ಕನ್ಯಾತ್ವ ವರ ಕೊಟ್ಟು ಹೋಗಿದ್ದು. ಕನ್ಯೆಯಾಗಿ ಸತ್ಯವತಿ ದೇವಿ ತನ್ನ ಮನೆಯಲ್ಲಿರುವಾಗ ಶಂತನು ಚಕ್ರವರ್ತಿ ನೋಡಿದ. ಬಹಳ ಸುಂದರವಾದಂತಹ ರೂಪ ಸತ್ಯವತಿಯನ್ನು ನೋಡಿ ಆಗ ಅವಳನ್ನು ಮದುವೆ ಮಾಡಿಕೊಳ್ಬೇಕು ಅಂತ ಮನಸ್ಸಾಯ್ತಂತೆ ಶಂತನುವಿಗೆ. ಎಲ್ಲ ಹರಿಸಂಕಲ್ಪ. ಶಂತನುವಿಗೆ ಆವಾಗ ಎಷ್ಟು ವರ್ಷ ಯೋಚನೆ ಮಾಡಿ. ಶಂತನು ಚಕ್ರವರ್ತಿ ಗಂಗಾದೇವಿನ ಮದುವೆ ಮಾಡಿಕೊಂಡು 8 ಮಕ್ಕಳನ್ನ ಪಡೆದಿದ್ದ. ಆ 8ನೇ ಮಗ 520 ವರ್ಷಗಳ ಕಾಲ ಅಧ್ಯಯನ ಮಾಡಿದ್ದ. ಅದ್ರ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಇತ್ತು ಬೇರೆ. ಆಮೇಲೆ ಅಧ್ಯಯನ ಮಾಡಿ ಎಷ್ಟೋ ವರ್ಷಗಳಾಗಿತ್ತು. ಇಷ್ಟೆಲ್ಲ ಆದ ಮೇಲೆ ಅಂಥ ದೇವವ್ರತನಿಗೆ ಮದುವೆ ಮಾಡಬೇಕಾದ ಸಂದರ್ಭ, ತಾನು ಸತ್ಯವತಿಯನ್ನು ವಿವಾಹ ಮಾಡಿಕೊಳ್ಬೇಕು ಅಂತ ಬಯಸಿದ್ನಂತೆ. ಇದೇ ಹರಿಸಂಕಲ್ಪ ಅನ್ನೋದು. ಸಂಕಲ್ಪ ಬಂತು, ಅಷ್ಟೇ ಅಲ್ಲ, ಹೋಗಿ ಕೇಳೇ ಬಿಟ್ನಂತೆ ಆ ಬೆಸ್ತ ರಾಜನನ್ನ. ನಿನ್ನ ಮಗಳಿದ್ದಾಳೆ ಪರಮ ಸುಂದರಿ, ಅವಳಿಗೆ ಅವ ಕಾಳಿ ಅಂತಲೂ ಹೆಸರಿತ್ತು. ಸತ್ಯವತಿ ಅಂತಲೂ ಕರಿತಾ ಇದ್ರು, ಕಾಳಿ ಅಂತ ಪ್ರಧಾನವಾದ ಹೆಸರು. ಇವಳನ್ನ ನನಗೆ ಕೊಟ್ಟು ಮದುವೆ ಮಾಡ್ತೀಯಾ ಅಂತ ಕೇಳಿದ ಶಂತನು ಚಕ್ರವರ್ತಿ. ಆ ಬೆಸ್ತರ ರಾಜ ಹೇಳ್ತಾನೆ,
ಅವಶ್ಯ ಮದುವೆ ಮಾಡಿಕೊಡಬಹುದು. ನೀನು ದೊಡ್ಡ ಕುರು ವಂಶದ ರಾಜ, ಚಕ್ರವರ್ತಿ ಆಗಿದ್ದಿ, ಶಂತನು ಚಕ್ರವರ್ತಿ, ಅವಶ್ಯವಾಗಿ ನಾನು ನನ್ನ ಮಗಳನ್ನ ಮದುವೆ ಮಾಡಿಕೊಡ್ತೀನಿ. ಆದ್ರೆ ಒಂದು ಕಂಡೀಷನ್ ಅಂತ. ಏನು ಅಂದ್ರೆ, ಈ ಸತ್ಯವತಿಯನ್ನ ಅಥವಾ ಕಾಳಿಯನ್ನ ನೀನು ಮದುವೆ ಮಾಡಿಕೊಂಡು ಹೋದ ಮೇಲೆ ಇವಳಲ್ಲಿ ಹುಟ್ಟಿದ ಮಗನಿಗೆ ಮುಂದೆ ರಾಜ್ಯ ಸಿಗಬೇಕು ಅಂದ್ಬಿಟ್ಟ. ಆದ್ರೆ ಅದೋ ಡೌಟ್ ಅವನಿಗೆ. ಯಾಕೆಂದ್ರೆ ಭೀಷ್ಮ ಇದ್ದ ಮೊದಲೇ, ದೇವವ್ರತ ಇದ್ದಾನೆ, ಗಂಗೆಯಲ್ಲಿ ಹುಟ್ಟಿದಂತಹ ದೇವವ್ರತ ಇದ್ದಾನೆ. ಆದ್ರಿಂದ ನಾನು ಹೇಳ್ತಿದ್ದೀನಿ, ಆ ದೇವವ್ರತನಿಗೆ ರಾಜ್ಯ ಸಿಕ್ಕೂಡ್ದು. ನಿನಗೆ ನಾನು ಸತ್ಯವತಿಯನ್ನ ಕೊಟ್ಟು ಮದುವೆ ಮಾಡಿದ್ರೆ ಇವಳ ಮಗನಿಗೆ ರಾಜ್ಯ ಕೊಡೋದಾದ್ರೆ ಮದುವೆ ಮಾಡಿ. ಅಂಥ ವಯಸ್ಸಿನಲ್ಲಿ ಇಚ್ಛೆ ಬಂದಿತ್ತು. ಬಂದು ಹೋಗಿ ಬಾಯಿ ಬಿಟ್ಟು ಕೇಳಿದ್ದಕ್ಕೆ ಅವನು ಹಿಂಗೆ ಹೇಳಿಬಿಟ್ಟ ದಾಸರಾಜ, ಶಂತನು ಚಕ್ರವರ್ತಿ ಅಂತಾನೆ, ಮದುವೆನೇ ಬೇಡ ಹೋಗೊಂಡು. ದೇವವ್ರತನ ಮೇಲೆ ರಾಜ್ಯ ಕೊಡೋದಾದ್ರೆ ದೇವವ್ರತನಿಗೆ ಕೊಡ್ಬೇಕು. ದೊಡ್ಡ ಮಗ, ಅವನನ್ನು ಬಿಟ್ಟು ಇವಳಲ್ಲಿ ಹುಟ್ಟಿದಂತಹ ಮಗನಿಗೆ ಕೊಟ್ಟರೆ ಅಧರ್ಮ ಆದೀತು ಅಂತ ಹೇಳಿ ಬೇಡ ಅಂತ ಬಿಟ್ಟು ಬಂದ್ಬಿಟ್ಟ. ಆದ್ರೆ ಮನಸ್ಸಿನಲ್ಲಿ ಮಾತ್ರ ಬಹಳ ಖೇದ ಆಯ್ತಂತೆ ಶಂತನುವಿಗೆ. ಅಯ್ಯೋ, ಸತ್ಯವತಿ ಸಿಗಲಿಲ್ವೇ, ಇವಳನ್ನು ಮದುವೆ ಮಾಡ್ಕೊಳ್ಬೇಕು ಅಂತಿದ್ದೆ, ಸಿಗಲಿಲ್ಲ ಅಂತ ಬಹಳ ಬಾಡಿದ ಮುಖದಿಂದ ಮನೆಗೆ ಬಂದ. ತುಂಬಾ ದುಃಖದಿಂದ ಮನೆಗೆ ಬಂದ, ಚಿಂತಾಕ್ರಾಂತನಾಗಿ ಬಂದಿದ್ದಾನೆ. ತಚ್ಚಿಂತಯಾಮ್ಲಾನ ಮುಖಂ ಜನಿತ್ರಂ ದೃಷ್ಟ್ವೈವ ದೇವವ್ರತ ಆಶ್ವಪೃಚ್ಛತ್ ತತ್ಕಾರಣಂ ಸಾರಥಿಮಸ್ಯ ತಸ್ಮಾತ್ ಶ್ರುತ್ವಾಖಿಲಂ ದಾಶಗೃಹಂ ಜಗಾಮ. ಮನೆಗೆ ಬಂದಾಗ ನೋಡ್ತಾನೆ ದೇವವ್ರತ ತಂದೆ ಮುಖ ಬಾಡಿದೆ, ಅಪ್ಪನ ಮುಖ ಬಾಡಿದೆ. ತಾನೇ ಹೋಗಿ ಕೇಳಲಿಲ್ಲ, ನೇರವಾಗಿ ಮುಖ ಬಾಡಿದೆ, ಯಾಕೆ, ಏನಾಯ್ತು ಅಂತ ಕೇಳಲಿಲ್ಲ. ಇದೆಲ್ಲ ವ್ಯವಹಾರ, ಮಹಾಭಾರತ ತಿಳಿಸ್ತಕ್ಕಂಥ ವ್ಯವಹಾರ. ಅಪ್ಪನಿಗೆ ಏನಾದ್ರೂ ಚಿಂತೆ ಆದಾಗ ಡೈರೆಕ್ಟ್ ಆಗಿ ಹೋಗಿ ಕೇಳಿಬಿಡ್ಬಾರ್ದು, ಏನ್ ಚಿಂತೆ ಹೇಳಿ ಹೇಳಿ ಅನ್ನೋದು. ಏನಿಲ್ಲ ಅಂದಾಗ ಒತ್ತಾಯ ಮಾಡೋದು. ಅದು ಹೇಳುವಂತಹದ್ದಾಗಿರ್ತದೋ ಬಿಟ್ಟಿರ್ತದೋ ಏನೋ ಇರ್ತದೆ. ದೇವವ್ರತ ಬಹಳ ಸೂಕ್ಷ್ಮ, ತಂದೆಯನ್ನ ಕೇಳಲೇ ಇಲ್ಲಂತೆ. ಏನೋ ಆಗಿದೆ, ಇವತ್ತು ಬೇಟೆ ಆಡ್ಲಿಕ್ಕೆ ಹೋಗಿ ಬರುವಾಗ ಇಷ್ಟು ಮುಖ ಬಾಡಿದೆ ಅಂತಂದ್ರೆ ಏನೋ ದುರ್ಘಟನೆ ನಡೆದಿದೆ. ಅದಕ್ಕೆ ನಮ್ಮ ತಂದೆ ಬಹಳ ಮ್ಲಾನನಾಗಿದ್ದಾನೆ, ಚಿಂತಾಕ್ರಾಂತನಾಗಿದ್ದಾನೆ, ಏನು ಅಂತ ತಿಳ್ಕೊಳ್ಬೇಕು. ಅದಕ್ಕೆ ಹೋಗಿ ಸಾರಥಿ ಹತ್ತಿರ ಗುಟ್ಟಾಗಿ ಕೇಳಿದ್ನಂತೆ, ಇವತ್ತು ನಮ್ಮಪ್ಪನ ಬೇಟೆ ಆಡ್ಲಿಕ್ಕೆ ಕರ್ಕೊಂಡು ಹೋಗಿದ್ಯಲ್ಲ, ಏನ್ ನಡೀತು ಅಂತ ಕೇಳಿದ. ಆ ಸಾರಥಿ ಎಲ್ಲ ಹೇಳಿಬಿಟ್ಟು, ಏನಿಲ್ಲ, ದಾಶರಾಜನ ಮನೆಗೆ ಹೋಗಿ ಅವನ ಮಗಳನ್ನ ಮದುವೆ ಆಗಬೇಕು ಅಂತ ನಿಮ್ಮಪ್ಪ ಕೇಳಿದ. ಅವನು ಹೇಳಿದ, ಮದುವೆ ಮಾಡಿ ಕೊಡ್ತೇನೆ ಬೇಕಾದ್ರೆ, ಆದ್ರೆ ರಾಜ್ಯ ಮಾತ್ರ ನನ್ನ ಮೊಮ್ಮಗನಿಗೆ ಸಿಗಬೇಕು, ಇವಳ ಮಗನಿಗೆ ಸಿಗಬೇಕು ಅಂತ ಕಂಡೀಷನ್ ಹಾಕಿದ. ಅದಕ್ಕೆ ತುಂಬಾ ದುಃಖ ಪಟ್ಟುಕೊಂಡು ನಿಮ್ಮ ತಂದೆ ಬಂದಿದ್ದಾನೆ. ಇಷ್ಟು ಗೊತ್ತಾದ ಕೂಡಲೇ ದೇವವ್ರತ ಮೊದಲು ದಾಶರಾಜನ ಮನೆಗೆ ಹೋದ. ದಾಶರಾಜನ ಮನೆಗೆ ಹೋಗಿ ನಮ್ಮ ಅಪ್ಪನಿಗೆ ಕನ್ಯಾ ಬೇಕು ಅಂತ ಕೇಳ್ತಾ ಇದ್ದ. ಹಾಗಿದೆ ನೋಡಿ, ತಂದೆ ಹೋಗಿ ಕೇಳಬೇಕು, ನಮ್ಮ ಮಗನಿಗೆ ಒಂದು ಕನ್ಯಾ ಬೇಕು ಅಂತ ಕೇಳಬೇಕು. ದೇವವ್ರತ ಹೋಗಿ ದಾಶರಾಜನ ಹತ್ರ ಯಾಚನೆ ಮಾಡ್ತಿದ್ದಾನೆ, ನಮ್ಮ ತಂದೆಗೆ ಒಂದು ಕನ್ಯಾ ಬೇಕು ಅಂತ. ಎಂಥ ತ್ಯಾಗ! ಇನ್ಯಾರಾದ್ರೂ ಆಗಿದ್ರೆ ಬುದ್ಧಿ ಇದೆಯೋ ಅಂತ ಕೇಳ್ತಿದ್ದೆ. ದೇವವ್ರತ ಹೋಗಿ ತಾನು ದಾಶರಾಜನ ಹತ್ರ ಕೇಳ್ತಿದ್ದಾನೆ, ನಮ್ಮ ತಂದೆಗೆ ನಿನ್ನ ಮಗಳು ಬೇಕು, ಕೊಡ್ತೀಯೋ ಇಲ್ವೋ ಅಂತ. ದಾಶರಾಜ ಅದೇ ಹೇಳಿದ, ನಿಮ್ಮ ಅಪ್ಪನೇ ಬಂದು ಕೇಳಿದ್ದ, ನಾನು ಈ ಮಾತು ಹೇಳಿದ್ದೀನಿ, ನನ್ನ ಮಗಳ ಮಗನಿಗೆ ರಾಜ್ಯ ಆಗಬೇಕು ಅಂತ ನಾನು ಕೇಳಿದ್ದೀನಿ, ನಿನಗೂ ಅದೇ ಹೇಳ್ತೀನಿ. ನೀನು ಶಂತನುವಿಗೆ ಹಿರಿಯ ಮಗ, ಗಂಗಾದೇವಿಯಲ್ಲಿ ಹುಟ್ಟಿದಂತ ಹಿರಿಯ ಮಗ, ನಿನಗಲ್ಲ ನನ್ನ ಮಗಳ ಮಗನಿಗೆ ಆಗಬೇಕು. ಅದಕ್ಕೆ ನೀನು ಒಪ್ಪೋದಾದ್ರೆ ನಾನು ಕನ್ಯಾ ಕೊಡ್ತೀನಿ ಅಂತ ಅಂದ. ಆಗ ದೇವವ್ರತ ಪ್ರತಿಜ್ಞೆ ಮಾಡಿದನಂತೆ, ಆಯ್ತು, ನನಗೆ ರಾಜ್ಯ ಬೇಡ, ನಾನು ರಾಜ್ಯಭಾರ ಮಾಡೋದಿಲ್ಲ, ನಿನ್ನ ಮಗಳನ್ನಂತೂ ನಮ್ಮ ಅಪ್ಪನಿಗೆ ಕೊಡು, ಅವಳಲ್ಲಿ ಹುಟ್ಟಿದಂತಹ ಮಗನಿಗೇನೇ ರಾಜ್ಯ ಕೊಡೋಣ, ನಾನು ರಾಜ್ಯಭಾರ ಮಾಡೋದಿಲ್ಲ. ಇಷ್ಟು ಪ್ರತಿಜ್ಞೆ ಮಾಡಿದ್ರೂ ದಾಶರಾಜನಿಗೆ ಸಾಕಾಗ್ಲಿಲ್ಲ. ಅವನು ಹೇಳ್ತಾನೆ, ನೀನೇನೋ ರಾಜ್ಯ ಬೇಡ ಅಂತ ನೀನು ಪರಿತ್ಯಾಗ ಮಾಡ್ತಿದ್ದಿ, ಆದ್ರೆ ಮುಂದೆ ನಿನ್ನ ಮಗ, ನಿನ್ನ ಮೊಮ್ಮಗ ನಮಗೇ ಸೇರ್ಬೇಕಾದದ್ದಿದು, ನಮ್ಮ ವಂಶಕ್ಕೆ ಬರಬೇಕಾದದ್ದು ಅಂತ ಅವರೇನಾದ್ರೂ ಹಠ ಮಾಡಿದ್ರೆ ಆವಾಗ ನನ್ನ ಮಗಳ ಸಂತತಿಗೆ ತಪ್ಪಿ ಹೋಗ್ತದೆ. ನನ್ನ ಮಗಳ ಮಗನಿಗೆ ರಾಜ್ಯ ಬರಬೇಕು, ಅವನ ಮಗನಿಗೆ ಮುಂದೆ ಹೋಗ್ಬೇಕು, ಅದೇ ಸಂತತಿಗೆ ಹೋಗ್ಬೇಕು, ನಿನ್ನ ಸಂತತಿಗೆ ಬರಕೂಡುದು. ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ ಇಂದ. ಆಗ ದೇವವ್ರತ ಹೇಳ್ತಾನೆ, ನಾನು ರಾಜ್ಯಭಾರ ಮಾಡೋದಿಲ್ಲ ಅಂತ ಒಂದು ಪ್ರತಿಜ್ಞೆ ಮಾಡಿದ್ದೀನಿ, ನನ್ನ ಮಗ ಮೊಮ್ಮಕ್ಕಳು ಅವರ ಭಯ ನಿನಗಿರೋದು ಅಂತ ಆದ್ರೆ ನಾನು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನಿಲ್ಲದೆ ಇದ್ದಾಗ ಯಾರೋ ನನ್ನ ಪರಂಪರೆಯಲ್ಲಿ ಬಂದವರು ನಮಗೆ ಸೇರಬೇಕಾದದ್ದು ಅಂತ ಕೋರ್ಟ್ ಹಾಕಿದ್ರೆ ಏನ್ ಮಾಡು. ಆದ್ರಿಂದ ನಾನು ಇನ್ನೊಂದು ಪ್ರತಿಜ್ಞೆ ಮಾಡ್ತಿದ್ದೀನಿ, ನನ್ನ ಸಂತತಿ ನನ್ನ ಪರಂಪರೆಯಿಂದ ನಿನಗೇನಾದ್ರೂ ಯೋಚನೆ ಇರೋದು ಅಂತ ಆದ್ರೆ ಈಗೋ ಇನ್ನೊಂದು ಪ್ರತಿಜ್ಞೆ, ನಾನು ಮದುವೆನೇ ಮಾಡ್ಕೊಳ್ಳೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿ. ಅಪ್ಪನಿಗೆ ಮದುವೆ ಮಾಡಿಸಲಿಕ್ಕೋಸ್ಕರ ತಾನು ಮದುವೆ ಮಾಡಿಕೊಳ್ಳೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದಾಗ ಎಂಥ ಕಾಲ ಆವಾಗ. ಭೀಷ್ಮರಂತ ಶಂತನು ಭೀಷ್ಮರನ್ನ ಮಗನನ್ನಾಗಿ ಪಡೆದಿದ್ದ, ಎಷ್ಟು ವಯಸ್ಸಾಗಿತ್ತು. ಅಂಥ ವಯಸ್ಸಿನಲ್ಲಿ ಒಂದು ಹುಡುಗಿಯನ್ನು ನೋಡಿ ತಾನು ಮದುವೆ ಮಾಡಿಕೊಳ್ಬೇಕು ಅಂತ ಬಯಸಿದ.
ಇನ್ನೂ ಯುವಕನಾಗಿ ಮದುವೆಯನ್ನೇ ಕಾಣದೇ ಇದ್ದಂಥ, ಮದುವೆಗೆ ಸಿದ್ಧನಾದಂಥ ಭೀಷ್ಮ ತಂದೆಗೋಸ್ಕರ ನಾನು ಮದುವೆ ಮಾಡ್ಕೊಳ್ಳೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿಬಿಟ್ನಲ್ಲ. ಆ ಕಾಲ ವಿಚಾರ ಮಾಡಿ. ಶಂತನು ಚಕ್ರವರ್ತಿಗೆ ಇನ್ನೂ ಆಸೆ ಇತ್ತು ನಾನು ಮದುವೆ ಮಾಡ್ಕೊಳ್ಬೇಕು ಅಂತ. ಅಂಥ ಸಂದರ್ಭದಲ್ಲಿ ಭೀಷ್ಮ ತಂದೆಗಾಗಿ ತಾನು ವಿವಾಹವನ್ನೇ ತ್ಯಾಗ ಮಾಡಿಬಿಟ್ಟ. ನಾನು ನಿರಂತರ ಇನ್ನೂ ಊರ್ಧ್ವರೇತಸ್ಕನಾಗಿರ್ತೇನೆ, ಅಖಂಡ ಬ್ರಹ್ಮಚಾರಿಯಾಗಿರ್ತೇನೆ. ಆವಾಗ ನನ್ನ ಸಂತತಿಯಿಂದ ನಿನಗೇನು ಭಯ? ಅವನಿಗೆ ಪರಂಪರೆ, ಆ ಪರಂಪರೆಗೆ ನನ್ನ ಪರಂಪರೆಗೆ ರಾಜ್ಯ ಹೋಗ್ತದೆ ಅಂತ ನಿನಗೆ ಯೋಚನೆನೇ ಬೇಡ. ನಾನು ಬ್ರಹ್ಮಚಾರಿಯಾಗಿರ್ತೇನೆ, ಮದುವೆ ಮಾಡಿಕೊಳ್ಳೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದಾಗ ಎಂಥ ಪ್ರತಿಜ್ಞೆ ಇದು ಅಂತಂದ್ರೆ ಭೀಮವ್ರತತ್ವಾಧಿ ತದಾಶ್ಯ ನಾಮ, ಭಯಂಕರವಾದಂಥ ಒಂದು ವ್ರತ ತೊಟ್ಟ ಭೀಷ್ಮ ಅಂತ ಆಗಿನ ಕಾಲದಲ್ಲಿ. ಅಂಥ ಭಯಂಕರವಾದ ವ್ರತ ತೊಟ್ಟದ್ರಿಂದ ದೇವತೆಗಳೆಲ್ಲ ಆವಾಗ ದೇವವ್ರತನಿಗೆ ಭೀಷ್ಮ ಭೀಷ್ಮ ಅಂತ ನಾಮಕರಣ ಮಾಡಿ ಪುಷ್ಪವೃಷ್ಟಿನೇ ಮಾಡಿಬಿಟ್ರಂತೆ. ಕೃತ್ವಾ ದೇವಾ ಭೀಷ್ಮ ಇತಿ ಶಚೀಕೃಪನ್ ಪ್ರಸೂನ ವೃಷ್ಟಿಂಚ ಸ ದಾಶದತ್ತಾಂ ಕಾಳೀಂ ಸಮಾದಾಯ ಪಿತು ಸಮರ್ಪಯತ್. ಭೀಷ್ಮರ ಮೇಲೆ ಪುಷ್ಪವೃಷ್ಟಿಯಾಯಿತು. ಭೀಷ್ಮ ಅಂತ ದೇವಲೋಕದಿಂದ ದೇವತೆಗಳು ಕರೆದರು. ಅಲ್ಲಿಯವರೆಗೆ ದೇವವ್ರತ, ಈಗ ಭೀಷ್ಮ ಅಂತ ನಾಮಕರಣ ಆಯಿತು. ಎರಡಕ್ಕೂ ಒಂದೇ ಅರ್ಥ. ಭೀಷ್ಮ ಅಂದ್ರೆ ಭಯಂಕರವಾದ ವಿವಾಹನೇ ಮಾಡಿಕೊಳ್ಳೋದಿಲ್ಲ ನಾನು ಅಂತ ಪ್ರತಿಜ್ಞೆ ಮಾಡಿದಂಥವರು ಅಂತ ಅರ್ಥ. ದೇವವ್ರತ ಅಂತಂದ್ರೆ ಸ್ತ್ರೀಯರೊಂದಿನ ವಿಹಾರವನ್ನೇ ಪರಿತ್ಯಾಗ ಮಾಡಿದಂಥವರು ಅಂತ ಅರ್ಥ. ಇಂಥ ಭೀಷ್ಮರು ಈ ಪ್ರತಿಜ್ಞೆ ಮಾಡಿ ಆ ದಾಶರಾಜನಿಗೆ ವಿಶ್ವಾಸ ಹುಟ್ಟಿಸಿ ಅವನ ಮಗಳನ್ನ ಕಾಳೀಂ ಸಮಾದಾಯ ಪಿತು ಸಮರ್ಪಯತ್, ಕಾಳಿಯನ್ನ ತಾನೇ ಕರ್ಕೊಂಡು ಬಂದು ಶಂತನುವಿಗೆ ಅರ್ಪಣೆ ಮಾಡಿ ಮದುವೆ ಮಾಡಿಸಿದನಂತೆ. ಇದು ಭೀಷ್ಮರ ದೊಡ್ಡ ತ್ಯಾಗ, ಅಪಾರವಾಗಿರತಕ್ಕಂಥ ತ್ಯಾಗ. ಇಂಥ ರೀತಿ ಶಂತನುವಿಗೂ ಸತ್ಯವತಿ ದೇವಿಗೂ ಅಂದ್ರೆ ಕಾಳಿ ದೇವಿಗೂ ವಿವಾಹ ಆಯಿತು. ಇಲ್ಲಿ ಮತ್ತೊಂದು ಸಮಸ್ಯೆ ನಮ್ಮನ್ನು ಕಾಡೋದು, ಶಂತನು ಕ್ಷತ್ರಿಯ, ಸತ್ಯವತಿ ಬೆಸ್ತರ ಮಗಳು. ಇದು ಅಸವರ್ಣ ವಿವಾಹ ಆಯಿತು. ಕ್ಷತ್ರಿಯನಾಗಿರ್ತಕ್ಕಂಥ ಶಂತನು ಚಕ್ರವರ್ತಿ ಮೀನ್ ಹಿಡಿತಕ್ಕಂಥ ಆ ಬೆಸ್ತರಾಜನ ಮಗಳನ್ನ ಮದುವೆ ಮಾಡಿಕೊಂಡ್ರೆ ಇದು ಹೇಗೆ ಮಾಡಿದ ಶಂತನು? ಇದು ಧರ್ಮ ವಿರುದ್ಧ ಆಗುವುದಿಲ್ವೋ? ಈ ರೀತಿ ಕ್ಷತ್ರಿಯರಿಗೆ ವಿಹಿತವಾಗಿದೆಯೋ? ಕ್ಷತ್ರಿಯ ಕನ್ಯೆಯನ್ನ ಮದುವೆ ಮಾಡಿಕೊಳ್ಬೇಕು. ಈಗ ಹೋಗಿ ಬೆಸ್ತರ ಕನ್ಯೆಯನ್ನ ಮದುವೆ ಮಾಡಿಕೊಂಡಲ್ಲ ಶಂತನು ಅಂತಂದ್ರೆ ಆಚಾರ್ಯರು ಹೇಳ್ತಾರೆ ಶಂತನು ಮಹಾಧರ್ಮಿಷ್ಠ. ಈಗ ಅವನು ಎಷ್ಟು ಧರ್ಮಿಷ್ಠ ಅನ್ನೋದಕ್ಕೆ ಯೋಚನೆ ಮಾಡ್ರಿ. ಮಹಾಪರಾಕ್ರಮಿ ಶಂತನು. ದಾಶರಾಜ ತನ್ನ ಮಗಳನ್ನು ಕೊಡೋದಿಲ್ಲ ಅಂತಂದಾಗ, ಕೊಡೋದಿಲ್ಲ ಅಂತನ್ಲಿಲ್ಲ, ಇವಳ ಮಗನಿಗೆ ಪಟ್ಟ ಕಟ್ಟಬೇಕು ಅಂತ ನಿರ್ಬಂಧ ಮಾಡಿದ. ಹಾಗಾದ್ರೆ ಬೇಡ ಅಂತ ಬಿಟ್ಟು ಬಂದಿದ್ದ. ಬಲಾತ್ಕಾರ ಮಾಡಿ ಎಳ್ಕೊಂಡು ಬರ್ಲಿಕ್ಕೆ ಆಗ್ತಿದ್ದಿಲ್ಲೇನು? ಅಥವಾ ಯುದ್ಧ ಮಾಡಿ ಆದರೂ ಕೂಡ ಅವನ ನಿಗ್ರಹ ಮಾಡಿ ಮಗಳನ್ನು ಎಳ್ಕೊಂಡು ಬರಬಹುದಾಗಿತ್ತು. ಆಗಿನ ಕಾಲದಲ್ಲಿ ಅಂಥ ಒಂದು ಪದ್ಧತಿ ಇತ್ತು. ರಾಕ್ಷಸಿ ವಿವಾಹ ಅಂತ ಕರಿತಿದ್ರು ಅದಕ್ಕೆ. ಅಂದ್ರೆ ಅದೊಂದು ಪದ್ಧತಿ, ಪರಾಕ್ರಮದಿಂದ ಕನ್ಯೆಯನ್ನ ಗೆದ್ದುಕೊಂಡು ಬರೋದು. ಆ ರೀತಿ ಶಂತನು ಮಾಡಬಹುದಾಗಿತ್ತು, ಮಾಡಲಿಲ್ಲ. ಬೇಡ, ಅವನಿಗೆ ಯಾಕೆ ಇಚ್ಛೆಗೆ ವಿರುದ್ಧವಾಗಿ, ಅವನಿಗೆ ಮನಸ್ಸಿಲ್ದಿದ್ದಾಗ ತಾನ್ಯಾಕೆ ಬೇಕು ಅಂತ ಬಿಟ್ಟು ಬಂದಂಥ ಅಷ್ಟು ಧರ್ಮಿಷ್ಠ. ಅಂಥದ್ದು ಅವಳನ್ನ ಬಯಸಿದ ಹೇಗೆ ಬೆಸ್ತರ ಕನ್ಯೆಯನ್ನ? ಇವನಿಗೇನು ಗೊತ್ತಿಲ್ವೇ ಅವನು ಬೆಸ್ತ ಅಂತ? ಬೆಸ್ತರ ಕನ್ಯೆಯನ್ನ ಬಯಸಿದ್ದೇ ಒಂದು ತಪ್ಪು. ಮತ್ತೆ ಮದುವೆನೂ ಮಾಡಿಕೊಂಡು ಬಿಟ್ಟ, ಭೀಷ್ಮರು ತಂದು ಮದುವೆ ಮಾಡಿದ್ರು ಅಂತ. ಇದು ಹೇಗೆ? ಅದಕ್ಕೆ ಆಚಾರ್ಯ ಹೇಳ್ತಾರೆ, ಶಂತನು ಚಕ್ರವರ್ತಿ ಮನಸ್ಸಿನಲ್ಲೇ ತೀರ್ಮಾನ ಮಾಡಿಕೊಂಡಂತೆ, ಈ ಸತ್ಯವತಿ ಅಥವಾ ಕಾಳಿ ಅನ್ನೋ ಹೆಸರಿನ ಈ ಹುಡುಗಿ ಇವನ ಮನೆಯಲ್ಲಿ ಪ್ರಾಯಶಃ ಬರೇ ಬೆಳೆದದ್ದಿರಬೇಕಷ್ಟೇನೆ. ಬೆಳೆದದ್ದು ಇಲ್ಲಿ ಬೆಳೆದಿರಬೇಕು. ನಿಜವಾಗಿಯೂ ಇವಳು ಕ್ಷತ್ರಿಯ ಕನ್ಯೆ ಅಂತ ತಾನೇ ಊಹೆ ಮಾಡಿ ನಿರ್ಧಾರನೇ ಮಾಡಿಕೊಂಡು ಬಿಟ್ಟಂತೆ. ಅದನ್ನು ಕೇಳಲೂ ಇಲ್ಲ, ತಾನೇ ನಿರ್ಧಾರ ಮಾಡಿಕೊಂಡು ಬಿಟ್ಟ. ಬೆಸ್ತನ ಆ ರಾಜನ ಹತ್ರ ಹೋಗಿ ಕೇಳಲಿಲ್ಲ, ಇವಳು ನಿಜವಾಗಿಯೂ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದವಳೋ ಅಥವಾ ನೀನು ಸಾಕಿದ್ದು ಮಾತ್ರನೋ ಅಂತಲೂ ಕೂಡ ಕೇಳಲಿಲ್ಲ. ಇವನು ಸಾಕಿದ್ದೇ ಹೊರತು ಇವನ ಹೊಟ್ಟೆಯಲ್ಲಿ ಹುಟ್ಟಿದ ಕನ್ಯೆ ಅಲ್ಲ ಇವಳು ಕ್ಷತ್ರಿಯ ಕನ್ಯೆ ಅಂತ ನಿರ್ಧಾರ ಮಾಡಿಕೊಂಡು ಬಿಟ್ಟಂತ. ಹೇಗೆ ನಿರ್ಧಾರ ಮಾಡಿಕೊಂಡ ಅಂತಂದ್ರೆ, ಆಗಿನ ಕಾಲದ ಶಂತನುವಂಥ ಚಕ್ರವರ್ತಿಗಳಿಗೆ ಅಷ್ಟು ಆತ್ಮವಿಶ್ವಾಸ ಇರ್ತಿತ್ತಂತೆ. ಒಂದು ಕನ್ಯೆಯ ಮೇಲೆ ನನಗೆ ಮನಸ್ಸಾಗಿದೆ ಅಂತಂದ್ರೆ, ಕ್ಷತ್ರಿಯನಾದ ನಾನು ಒಂದು ಕನ್ಯೆಯನ್ನು ಬಯಸಿದ್ದೇನೆ ಅಂತಂದ್ರೆ ಅವಳು ಕ್ಷತ್ರಿಯ ಕನ್ಯೆನೇ ಆಗಿರಬೇಕು ಅಂತ ನಿರ್ಧಾರ ಮಾಡಿಕೊಂಡ. ಯಾಕೆ ಅಂದ್ರೆ, ಒಂದು ವೇಳೆ ಅವಳು ಕ್ಷತ್ರಿಯಳಾಗದೇ ಹೋಗಿದ್ರೆ, ನಿಜವಾಗಿಯೂ ಬೆಸ್ತರ ಜಾತಿಯಲ್ಲೇ ಹುಟ್ಟಿದ್ರೆ ನನಗೆ ಅವಳ ಮೇಲೆ ಮನಸ್ಸೇ ಬರ್ತಿದ್ದಿಲ್ಲ ಅಂತ ತೀರ್ಮಾನ ಮಾಡಿದ್ದ. ನನಗೆ ಅವಳ ಮೇಲೆ ಮನಸ್ಸು ಬಂದಿದೆ ಅಂತಂದ್ರೆ ಅವಳು ಕ್ಷತ್ರಿಯಳೆ. ಇಂಥ ಆತ್ಮವಿಶ್ವಾಸ ಆಗಿನ ಕಾಲದವರಿಗೆ ಇರ್ತಿತ್ತು. ದುಷ್ಯಂತನು ಕೂಡ ಇದೇ ರೀತಿ. ಶಂತನು ಚಂದ್ರವಂಶದವನು, ದುಷ್ಯಂತನು ಇದೇ ವಂಶದವನು. ಆ ದುಷ್ಯಂತನಿಗೆ ಇದೇ ರೀತಿ ಆ ಶಕುಂತಲೆಯನ್ನ ಕಂಡಾಗ ಮದುವೆ ಮಾಡಿಕೊಳ್ಬೇಕು ಅಂತ ಮನಸ್ಸಾಯಿತು. ಮದುವೆ ಮಾಡಿಕೊಂಡೇ ಬಿಟ್ಟ. ಕಣ್ವರ್ಷಿಗಳ ಮಗಳು, ಕಣ್ವರ್ಷಿಗಳ ಆಶ್ರಮದಲ್ಲಿ ಬೆಳೆದವಳು. ಹಾಗೆ ಮದುವೆ ಮಾಡಿಕೊಂಡ. ಅಲ್ಲಿಯೂ ಇದೇ ಮಾತು ಹೇಳ್ತಾರೆ,
ಆ ದುಷ್ಯಂತನಿಗೆ ಶಕುಂತಲೆಯನ್ನ ನೋಡಿದಾಗ ಯಾವಾಗ ಮನಸ್ಸಾಯಿತೋ ದುಷ್ಯಂತ ತೀರ್ಮಾನ ಮಾಡಿಕೊಂಡು ಬಿಟ್ಟನಂತೆ, ಇವಳು ಕ್ಷತ್ರಿಯಳೇ ಆಗಿರಬೇಕು, ಕ್ಷತ್ರಿಯಳೇ ಇವಳು ಈ ಆಶ್ರಮದಲ್ಲಿ ಬೆಳೆದಿದ್ದಾಳಷ್ಟೇ, ನಿಜವಾಗಿಯೂ ಕಣ್ಣು ಋಷಿಗಳ ಕನ್ಯೆ ಆಗಿರ್ಲಿಕ್ಕಿಲ್ಲ. ಯಾಕೆ ಅಂದ್ರೆ ನನಗೆ ಮನಸ್ಸಾಗಿದೆ ಅವಳ ಮೇಲೆ. ಆಗಿನ ಕಾಲದವರಿಗೆ ತಮ್ಮ ಮೇಲೆ ಅಂಥ ವಿಶ್ವಾಸ ಇತ್ತಂತೆ. ಎಂದೆಂದೂ ಕೂಡ ನಾನು ಅಧರ್ಮ ಮಾಡಿದವನಲ್ಲ, ಅಂಥ ಧರ್ಮಿಷ್ಠ ನಾನು, ನನಗೆ ಇದು ಈ ರೀತಿ ಅನಿಸಿದೆ ಅಂತಂದ್ರೆ ಇದೇ ಧರ್ಮ ಅಂತ ತೀರ್ಮಾನ ಮಾಡ್ತಿದ್ರು. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಪ್ರಾಯ ಧರ್ಮಿಷ್ಠರು ಸಜ್ಜನರು ಅಂತ ಯಾರಿರ್ತಾರೆ ಅವರ ಮನಸ್ಸು ಪಾಪ ಮಾರ್ಗದಲ್ಲಿ ಹೋಗೋದೇ ಇಲ್ಲಂತೆ. ಸಜ್ಜನರು ಅಂತ ಆದ್ರೆ, ಧರ್ಮಿಷ್ಠರು ಅಂತ ಆದ್ರೆ ಅವರ ಮನಸ್ಸು ಪ್ರಾಯ ಹೋಗೋದಿಲ್ಲ. ಅಪರೂಪಕ್ಕೆ ಅಲ್ಲಿ ಇಲ್ಲಿ ಸಜ್ಜನರ ಮನಸ್ಸು ಹೋದದ್ದು ಉಂಟು, ಅಧರ್ಮ ಮಾಡಿದ್ದು ಉಂಟು. ಪ್ರಾಯ ಸಜ್ಜನರು ಅಧರ್ಮ ಮಾಡೋದಿಲ್ಲ, ಆ ಕಡೆ ಮನಸ್ಸೇ ಹೋಗೋದಿಲ್ಲ ಅಂತವ್ರು. ಎಲ್ಲಿ ಅಪರೂಪಕ್ಕೆ ಅಂದ್ರೆ ಎಲ್ಲಿ? ವಾದಿರಾಜ ಸ್ವಾಮಿಗಳು ಹೇಳ್ತಾರೆ, ಎರಡು ನಿದರ್ಶನ ಕೊಡ್ತಾರೆ. ಚಂದ್ರ ದೇವತೆ, ಚಂದ್ರ ಅಂತೂ ದೇವತೆನೆ. ಅಂಥ ಚಂದ್ರ ತನಗಿಂತ ಉತ್ತಮರಾದಂಥ ಬೃಹಸ್ಪತ್ಯಾಚಾರ್ಯ ಹೆಂಡತಿ ತಾರೆಯಲ್ಲಿ ಮನಸ್ಸು ಮಾಡಿದ. ಸಜ್ಜನನಾಗಿರತಕ್ಕಂಥ ದೇವತೆಯಾದಂಥ ಚಂದ್ರ ಅಧರ್ಮದಲ್ಲಿ ಮನಸ್ಸು ಮಾಡಿದನೋ ಇಲ್ವೋ? ಮಾಡಿದ. ಇದೊಂದು ಅಪವಾದ. ಚಂದ್ರನಿಗೆ ಬೃಹಸ್ಪತ್ಯಾಚಾರ್ಯ ಹೆಂಡತಿ ತಾರೆಯ ಮೇಲೆ ಮನಸ್ಸಾಯ್ತು. ಆಯ್ತು ಅಂತ ಅಂದ್ಕೊಳ್ಳ ಅವನು ತೀರ್ಮಾನ ಮಾಡಲಿಲ್ಲ, ಇವಳು ನನ್ನ ಹೆಂಡತಿನೇ ಆಗಿರಬೇಕು, ಯಾಕೆಂದ್ರೆ ನನಗೆ ಮನಸ್ಸಾಗಿದೆ ಅಂತ ತೀರ್ಮಾನ ಮಾಡಲಿಲ್ಲ. ಬೃಹಸ್ಪತ್ಯಾಚಾರ್ಯ ಹೆಂಡತಿ ತಾರೆ ಅಂತ ಗೊತ್ತಿದ್ರು, ಅಧರ್ಮ ಅಂತ ಗೊತ್ತಿದ್ರು, ಚಂದ್ರ ಮಾಡಿಬಿಟ್ಟ. ಸುಗ್ರೀವನು ಹಾಗೆ ಮಾಡಿದ. ವಾಲಿಯ ಹೆಂಡತಿಯನ್ನ ಸುಗ್ರೀವ ಅಪಹರಣ ಮಾಡಿ ಇಟ್ಟುಕೊಂಡ. ಈ ನನ್ನ ಹೆಂಡತಿನೇ ಅಂತ ಅನಿಸ್ಕೊಳ್ಳಿಲ್ಲ ಅವನಿಗೆ. ಅದು ಸಜ್ಜನನೇ. ಸುಗ್ರೀವ ಸೂರ್ಯನ ಅವತಾರ. ಅಂಥ ಸುಗ್ರೀವ ಸ್ವಚ್ಛದಾರ ಪರಿಗ್ರಹಾತ, ತನಗಿಂತ ಉತ್ತಮನಾದ ಅಣ್ಣನಾದ ವಾಲಿಯ ಹೆಂಡತಿಯನ್ನು ಅಪಹರಿಸಿದ. ಚಂದ್ರ ಗುರುಗಳಾದ ಬೃಹಸ್ಪತ್ಯಾಚಾರ್ಯ ಹೆಂಡತಿ ತಾರೆಯನ್ನ ಅಪಹರಿಸಿದ್ದ. ಅದಕ್ಕೆ ಆಚಾರ್ಯ ಹೇಳಿದ್ರು, ಇದೊಂದೆರಡು ಅಪವಾದ ಇದೆ, ಇಲ್ಲ ಅಂತಲ್ಲ. ಪ್ರಾಯ ಸತಾಂ ನಮನ ಪ್ರಾಪ ಮಾರ್ಗೇ ಗಚ್ಚೇತ್. ಪ್ರಾಯ ಆ ರೀತಿ ಆಗೋದಿಲ್ಲ, ಅಪವಾದ. ಶಂತನು ಹಾಗೆ ಯಾಕೆ ಯೋಚನೆ ಮಾಡಲಿಲ್ಲ? ಚಂದ್ರ ಸುಗ್ರೀವರ ಹಾಗೆ ನಂದು ಆಗಿರಬಹುದು ಅಂತ ಯಾಕೆ ಯೋಚನೆ ಮಾಡಿರಬಾರ್ದು? ತನ್ನ ಮನಸ್ಸಾಯ್ತು ಅಂತ ಕೂಡ ಚಂದ್ರನ ಹಾಗೆ ಯಾಕೆ ಆಗಿರಬಾರ್ದು? ಚಂದ್ರ ಸುಗ್ರೀವರಿಗೆ ಆ ರೀತಿ ಆಯ್ತೋ ಇಲ್ವೋ, ಹಾಗೆ ಇದು ಕೂಡ ತಪ್ಪು ಅಂತ ಯಾಕೆ ಅನಿಸಲಿಲ್ಲ ಅವನಿಗೆ ಅಂತಂದ್ರೆ, ಚಂದ್ರ ಮತ್ತು ಸುಗ್ರೀವರು ಆ ಕೆಲಸ ಮಾಡಿದ್ರು ಯಾಕೆ ಗೊತ್ತೇನು? ಚಂದ್ರ ಯೋಗ್ಯತೆ ಮೀರಿ ಪುಣ್ಯ ಸಂಪಾದನೆ ಮಾಡಿದ್ನಂತೆ. ನಿಜವಾಗಿಯೂ ಚಂದ್ರನ ಮನಸ್ಸಿಲ್ದಿದ್ರೆ ಹಾಗೆ ಮಾಡ್ತಿದ್ದಿಲ್ಲ. ಚಂದ್ರ ಅಂತ ಅಂದ್ಕೊಳ್ಳಿ ಯಾರು ಅವಹೇಳನ ಮಾಡಬಾರದು, ಚಂದ್ರ ಇಂಥ ಕೆಲಸ ಮಾಡಿಬಿಟ್ಟ ಅಂತ. ಚಂದ್ರನಿಗೆ ಬೃಹಸ್ಪತ್ಯಾಚಾರ್ಯ ಹೆಂಡತಿ ತಾರೆಯನ್ನ ಅಪಹರಿಸುವಂತ ಬುದ್ಧಿ, ಆ ಪ್ರವೃತ್ತಿ ಯಾಕೆ ಬಂತು? ಚಂದ್ರ ಧರ್ಮಿಷ್ಠನೇ, ಸಜ್ಜನನೇ. ಯಾಕೆ ಬಂತು ಅಂತಂದ್ರೆ, ಅವನು ತನ್ನ ಯೋಗ್ಯತೆ ಮೀರಿ ಪುಣ್ಯ ಮಾಡಿದ್ನಂತೆ. ಯೋಗ್ಯತೆ ಮೀರಿ ಮಾಡಿದಂತಹ ಪುಣ್ಯ ನಾಶ ಆಗ್ಬೇಕಲ್ಲ, ಅದಕ್ಕೋಸ್ಕರ ಹೀಗಾಯ್ತು. ಸುಗ್ರೀವನೂ ಅಷ್ಟೇನೆ, ಯೋಗ್ಯತೆ ಮೀರಿ ಅವನಿಂದ ಪುಣ್ಯ ನಡೆದಿತ್ತಂತ. ಅಂಥ ಆ ಪುಣ್ಯ ನಡೆದಿದ್ದಕ್ಕೆ ಆ ಪುಣ್ಯ ಹ್ರಾಸ ಆಗ್ಲಿಕ್ಕೋಸ್ಕರ ಇಂಥ ಕೆಲವು ಪ್ರವೃತ್ತಿಗಳು ಅವರಲ್ಲಿ ಉಂಟಾಗ್ತದಷ್ಟೇ ಹೊರತು, ಇಲ್ದಿದ್ರೆ ದೇವತೆಗಳಲ್ಲಿ ಸಜ್ಜನರಲ್ಲಿ ಯಾರಿಗೂ ಹಾಗಾಗುದು. ಏನಾದ್ರೂ ಸಜ್ಜನರಲ್ಲಿ ದೇವತೆಗಳಲ್ಲಿ ಅಧರ್ಮ ನಡೀತು ಅಂತಂದ್ರೆ ಇನ್ನೊಬ್ರು ಆಡ್ಕೊಳ್ಳೋದಲ್ಲ. ಹಿಂಗ ಅವರೇ ಚಂದ್ರನೇ ಹಿಂಗ್ ಮಾಡಿಬಿಟ್ಟ, ಸುಗ್ರೀವನೇ ಹೀಗೆ ಮಾಡಿದ ಅಂತಲ್ಲ. ಯಾಕೆ ಅವ್ರು ಹಾಗೆ ಮಾಡ್ತಾರೆ? ಧರ್ಮರಾಜ ಜೂಜಾಟ ಆಡಿದ. ಮುಂದೆ ಬರ್ತದೆ, ಅದನ್ನು ಹೇಳ್ತಾರೆ. ಧರ್ಮರಾಜ ಜೂಜಾಟ ಧರ್ಮರಾಜನೇ ಜೂಜಾಟ ಆಡಿದ ಅಂತ ಉಳಿದವ್ರು ಆಡೋದಲ್ಲ. ಯಾಕೆ ಧರ್ಮರಾಜ ಜೂಜಾಟದಲ್ಲಿ ಪ್ರವೃತ್ತಿ ಮಾಡಿದ? ಯೋಚನೆ ಮಾಡಬೇಕು. ಅವನು ರಾಜಸೂಯಾಗ ಮಾಡಿ ಯೋಗ್ಯತೆ ಮೀರಿ ಪುಣ್ಯ ಸಂಪಾದನೆ ಮಾಡಿದ. ಆ ಯೋಗ್ಯತೆ ಮೀರಿ ಮಾಡಿದ ಪುಣ್ಯ ಸಂಪಾದನೆ ಮಾಡಿದ ಪುಣ್ಯ ಹ್ರಾಸ ಆಗಬೇಕು, ನಾಶ ಆಗಬೇಕಾಗಿತ್ತು. ಅದಕ್ಕೋಸ್ಕರ ಜೂಜಾಟ ಆಡಿದ. ಚಂದ್ರನು ರಾಜಸೂಯಾಗ ಮಾಡಿ ಭಾರಿ ಮೇರು ಪ್ರದಕ್ಷಿಣೆ ಇತ್ಯಾದಿಗಳನ್ನೆಲ್ಲ ಮಾಡಿ ಭಾರಿ ಪುಣ್ಯ ಸಂಪಾದನೆ ಮಾಡಿದ್ದ. ಅದು ಹ್ರಾಸ ಆಗಲಿಕ್ಕೋಸ್ಕರ ಹಾಗಾಯ್ತು. ಹಾಗಾದ್ರೆ ಮನುಷ್ಯನೂ ಕೂಡ ಯಾರಾದರೂ ಅಧರ್ಮ ಮಾಡಿದಾಗ ನಾನು ಯೋಗ್ಯತೆ ಮೀರಿ ಪುಣ್ಯ ಸಂಪಾದನೆ ಮಾಡಿದ್ದೆ, ಅದು ನಾಶ ಆಗ್ಲಿ ಅಂತ ಹಿಂಗಾಯ್ತು ಅಂತ ಅನ್ನೋದಲ್ಲ ಅಂತ. ಮನುಷ್ಯರ ಹಣೆ ಬರಕ್ಕೆ ಅವ್ರು ಯೋಗ್ಯತೆ ಇದ್ದಷ್ಟೇ ಪುಣ್ಯ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. ಅವರಿಗೆ ಯೋಗ್ಯತೆ ಮೀರಿ ಏನ್ ಮಾಡ್ತಾರೆ? ಯೋಗ್ಯತೆ ಮೀರಿ ಪುಣ್ಯ ಸಂಪಾದನೆ ಮಾಡೋರು ದೇವತೆಗಳು ಮಾತ್ರ. ಆದ್ರಿಂದ ದೇವತೆಗಳಲ್ಲಿ ಏನಾದ್ರೂ ಅಚಾತುರ್ಯ ನಡೆದಾಗ ಯೋಗ್ಯತೆ ಮೀರಿ ನಡೆದಿದೆ, ಅದರ ಹ್ರಾಸಕ್ಕೋಸ್ಕರ ನಡೀತು ಅಂತ ತಿಳ್ಕೊಳ್ಬೇಕು. ಮನುಷ್ಯರು ಅಧರ್ಮ ಮಾಡಿದಾಗ ಅವ್ರ ಗ್ರಹಚಾರ ಅಂತ ತಿಳ್ಕೊಬೇಕಂತ ಅಷ್ಟೇ. ಯೋಗ್ಯತೆ ಮೀರಿ ಮಾಡಿದ ಪುಣ್ಯ ಹ್ರಾಸಕ್ಕೆ ಅಂತ ಭಾವಿಸಬಾರದಂತೆ. ದೇವತೆಗಳಲ್ಲಿ ಮಾತ್ರ ಹಾಗೆ. ಇದೆಲ್ಲ ಶ್ರೀಮದ್ ಆಚಾರ್ಯರು ಕೊಡ್ತಕ್ಕಂಥ ನಿರ್ಣಯ. ಆದ್ರಿಂದ ಶಂತನು ಚಕ್ರವರ್ತಿ ಯೋಚನೆ ಮಾಡಿದ, ಪ್ರಾಯ ಧರ್ಮಿಷ್ಠರು ಸಜ್ಜನರ ಮನಸ್ಸು ಅಧರ್ಮದ ಕಡೆ ಹೋಗೋದಿಲ್ಲ. ಚಂದ್ರ ಸುಗ್ರೀವರದ್ದು ಹೋಯ್ತು. ಯಾಕೆ ಹೋಯ್ತು? ಯೋಗ್ಯತೆ ಮೀರಿ ಪುಣ್ಯ ಮಾಡಿದ್ರಿಂದ ಹೋಯ್ತು. ಈಗ ನನ್ನ ಮನಸ್ಸು ಅದಲ್ಲ. ಯಾಕೆ? ಯೋಗ್ಯತೆಯಷ್ಟು ನಾನಿನ್ನೂ ಮಾಡಿಲ್ಲ, ಆದ್ರೆ ನನ್ನ ಬಗ್ಗೆ ನನಗೆ ಆತ್ಮವಿಶ್ವಾಸ ಇದೆ ಸಜ್ಜನ.
ಅಂಥದ್ದು ಮನಸ್ಸಾಯ್ತು ಅಂತಂದ್ರೆ ಇವಳು ಕ್ಷತ್ರಿಯಳೇ ಇರಬೇಕು ಅಂತ ಇಷ್ಟು ತೀರ್ಮಾನ ಮಾಡಿ ಶಂತನು ಚಕ್ರವರ್ತಿ ಆ ಸತ್ಯವತಿಯನ್ನು ವಿವಾಹ ಮಾಡಿಕೊಂಡ. ಭೀಷ್ಮರಿಗೆ ವರ ಕೊಟ್ಟಂತೆ. ಸ್ವಚ್ಛಂದ ಮೃತ್ಯುತ್ವ ವರಂ ಪ್ರದಾಯ ತಥಾಪ್ಯಜೇಯತ್ವಮಧೃಶ್ಯತಾಂಚ ಯುದ್ಧೇಷು ಭೀಷ್ಮಸ್ಯ ನೃಪೋತ್ತಮಸ್ಯ ರೇಮೇತಯೈವಾಬ್ಧಗಣಾನ್ ಬಹೂಂಶ್ಚ. ತನಗಾಗಿ ವಿವಾಹವನ್ನೇ ಮಾಡಿಕೊಳ್ಳೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿ ವಿವಾಹವನ್ನೇ ಬಿಟ್ಟಂಥ ದೇವವ್ರತನಿಗೆ ಭೀಷ್ಮನಿಗೆ ಶಂತನು ನೀನು ಸ್ವಚ್ಛಂದ ಮೃತ್ಯುವಾಗು ಅಂತ ವರ. ಸ್ವೇಚ್ಛಾಮರಣೆಯಾಗು, ನಿನಗಿಚ್ಛೆ ಬಂದಾಗ ನೀನು ಸಾಯಬಹುದು, ಇಲ್ದಿದ್ರೆ ಎಷ್ಟು ಕಾಲ ಬೇಕಾದ್ರೂ ಬದುಕೊಂಡಿರಬಹುದು. ನಿನ್ನ ಅನುಮತಿ ಕೇಳಿ ನಿನಗೆ ಮೃತ್ಯು ಬರ್ತದೆ, ಅಲ್ಲಿವರೆಗೆ ನೀನು ಅನುಮತಿ ಕೊಡದೇ ಇದ್ರೆ ನಿನ್ನ ಹತ್ರ ಮೃತ್ಯುವೇ ಇಲ್ಲ ಅಂಥ ವರವನ್ನು ಕೊಟ್ಟು ಯುದ್ಧದಲ್ಲಿ ಅಜೇಯನಾಗು, ಯಾರೂ ನಿನ್ನನ್ನ ಬಲಾತ್ಕಾರ ಮಾಡೋ ಹಾಗಿಲ್ಲ, ನಿನ್ನ ಮೇಲೆ ಧರ್ಷಣ ಮಾಡೋ ಹಾಗಿಲ್ಲ, ಸೆರೆ ಹಿಡಿಯೋ ಹಾಗಿಲ್ಲ. ಇಂಥ ಅನೇಕ ವರಗಳನ್ನ ಭೀಷ್ಮಾಚಾರ್ಯರಿಗೆ ಶಂತನು ಚಕ್ರವರ್ತಿ ಕೊಟ್ಟಿದ್ದಾನೆ.